ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕಾರೂಪೇಣ ಮಚ್ಚಿತ್ತಂ ಪಂಗೀಕೃತಮಭೂದ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹ ಭಾರತ್ಯಭಿಧಾನ್ ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್ ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೋದಾರ್ಯ ಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥ ಗುರುಂ ಭಜೆ ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ಪೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳಾಂ ಭವಾನೀಂ ಭವ ಸಂತಾಪ ನಿರ್ವಾಪಣ ಸುಧಾನದೀಂ ನಮಃ ಶ್ರೀ ಶಂಕರಾಚಾರ್ಯ ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅಜಾತಶತ್ರು ಆಮೇಲೆ ಬಾಲಾಕಿ ಅಂತ ಇಬ್ಬರಿಗೆ ಒಂದು ಸಂವಾದ ಆಗುತ್ತೆ. ಅಜಾತಶತ್ರು ಅವನು ಕಾಶಿ ರಾಜ, ಅವನು ಆತ್ಮಜ್ಞಾನಿಯಾಗಿದ್ದಾನೆ. ಈ ಬಾಲಾಕಿ ಅನ್ನೋನು ಒಂದು ಬ್ರಾಹ್ಮಣ, ಅವನು ಪೂರ್ತಿ ತತ್ವವನ್ನು ತಿಳ್ಕೊಂಡಿಲ್ಲ, ಸ್ವಲ್ಪ ಅರ್ಧಂಬರ್ಧ ಅಂತ ಹೇಳ್ಬೋದು, ಆ ತರ ತಿಳ್ಕೊಂಡಿದ್ದಾನೆ. ಆದ್ರೆ ಪೂರ್ತಿ ತಿಳ್ಕೊಂಡಿದ್ದೀನಿ ಅಂತ ಅವನಿಗೆ ಒಂದು ಭಾವನೆ ಇತ್ತು. ಅದನ್ನ ಇವರು ತೋರ್ಸ್ಕೊಡ್ತಾರೆ, ಯಾರು ಈ ರಾಜ ತೋರ್ಸ್ಕೊಟ್ಬಿಟ್ಟು ನೀನ್ ಪೂರ್ತಿ ತಿಳ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ತಿಳಿಸ್ಕೊಡ್ತೀನಿ ಅಂತ ಅವರು ಮುಂದಕ್ಕೆ ಹೋಗ್ತಾರೆ. ಒಂದು ನಿದ್ದೆ ಮಾಡ್ತಾ ಇರೋ ಒಬ್ಬನ್ನ ಎಬ್ಬಿಸಿ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಅವಾಗ ಇವನ್ ಎಚ್ಚೆತ್ಕೊಂಡ್ಮೇಲೆ ಈ ಜೀವ ಅನ್ನೋನು ಏನಾಗಿದ್ದ ನಿದ್ದೆಯಲ್ಲಿ, ಆಮೇಲೆ ಎಲ್ಲಿಂದ ಇವಾಗ ಎಚ್ಚೆತ್ಕೊಂಡು ಬಂದಿದ್ದಾನೆ ಅಂತ ಈ ಎರಡು ಪ್ರಶ್ನೆಗಳು ತಗೊಂಡು ಅದನ್ನ ವಿಚಾರ ಮಾಡ್ತಾ ಬರ್ತಾ ಇದ್ದಾರೆ. ಅವಾಗ ಆ ಜೀವ ಅನ್ನೋನು ಎಲ್ಲಿದ್ದ ಅನ್ನೋದನ್ನ ಹೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಇವಾಗ ಅದ್ ಹೇಳ್ತಾ ಇರುವಾಗ ಈ ಸುಷುಪ್ತಿ ಅಂತ ಒಂದು ಸ್ಥಿತಿ, ಆಮೇಲೆ ಸ್ವಪ್ನ ಅಂತ ಒಂದು ಸ್ಥಿತಿ, ಅದೆಲ್ಲ ಇದೆಯಲ್ಲ, ಅದನ್ನ ಸ್ವಲ್ಪ ಇದು ಮಾಡ್ತಾ ಬರ್ತಾ ಇದ್ದಾರೆ. ಸ್ವಪ್ನದಲ್ಲಿ ಏನಾಗುತ್ತೆ, ನಮ್ಗೆ ಯಾರ್ಯಾರು ಬೇಕಾದಷ್ಟು ವ್ಯಕ್ತಿಗಳನ್ನ ನೋಡ್ತೀವಿ ನಾವು. ಸ್ವಪ್ನದಲ್ಲಿ ತುಂಬಾ ವ್ಯಕ್ತಿಗಳನ್ನ ನೋಡ್ತೀವಿ ನಾವು ನಮ್ಮ ಸ್ವಪ್ನದಲ್ಲಿ. ಅವಾಗ ಆ ವ್ಯಕ್ತಿಗಳೆಲ್ಲ ನಿಜವಾಗ್ಲೂ ಸತ್ಯವಲ್ಲ ಅಂತ ಗೊತ್ತಾಗುತ್ತೆ ನಿಮ್ಗೆ. ಎಚ್ಚರ ಆದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಅವ್ರು ಸತ್ಯ ಅಲ್ಲ ಅಂತ. ಅದನ್ನ ಹೇಳಿದ್ರು. ಅದನ್ನ ಹೇಳಿದ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದ್ದಾರೆ. ಸರಿ, ಒಬ್ಬ ಪ್ರಶ್ನೆ ಮಾಡ್ತಾನೆ. ಇವಾಗ ಸರಿ, ನೀವು ನೋಡಿದ್ದೆಲ್ಲ ಮಿಥ್ಯೆ ಆಗ್ಲಿ ಪರವಾಗಿಲ್ಲ, ಆದ್ರೆ ಯಾವನು ನೋಡಿದ್ದಾನೋ ನೋಡಿದ್ದಾನಲ್ಲ, ಸ್ವಪ್ನವನ್ನು ನೋಡಿದ್ದಾನಲ್ಲ, ಅವನ್ಗೆ ಈ ಅವನಿಗೆ ನೋಡುವಿಕೆ ಅಂತ ಒಂದಿದೆಯಲ್ಲ, ಅದು ಸತ್ಯವಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದರಿಂದ ಅವನಿಗೆ ನೋಡುವಿಕೆ ಅಂತ ಒಂದಿದೆಯಲ್ಲ, ಅಂದ್ರೆ ಚೇತನಕ್ಕೆ ಮಾತ್ರ ನೋಡಕ್ ಸಾಧ್ಯವಾಗದು, ಜಡಕ್ಕೆ ನೋಡಕ್ ಸಾಧ್ಯವಾಗಲ್ಲ. ಆದ್ರೆ ನೋಡುವಿಕೆಯನ್ನು ಒಂದು ಇಟ್ಕೊಂಡು ನೀವು ಜೀವ ಅವನಿಗೆ ಚೈತನ್ಯ ಅಂತ ನೀವು ಹೇಳೋದು ಸರಿ ಇಲ್ಲ. ಯಾಕಂದ್ರೆ ಅವನಿಗೆ ಅದು ಸ್ವಾಭಾವಿಕ ಅಂತ ಹೇಳಕ್ ಸರಿ ಇಲ್ಲ. ಯಾಕಂದ್ರೆ ಆ ನೋಡುವಿಕೆ ಅನ್ನೋದು ಇಟ್ ಈಸ್ ಡಿಪೆಂಡೆಂಟ್ ಆರ್ ರಿಲೇಟಿವ್ ಟು ವಾಟ್ ಹಿ ಸೀಸ್ ಅಂತ. ನೋಡಕ್ ಒಂದಿದ್ರೆ ತಾನೇ ನೋಡೋವನು ಇರಕ್ ಸಾಧ್ಯ. ಅದರಿಂದ ನೋಡೋವನು ಅಂತ ಒಂದು ಇರ್ಬೇಕಾದ್ರೆ ನೋಡಕ್ಕೆ ಏನೋ ಒಂದು ಪದಾರ್ಥ ಇರ್ಬೇಕು. ಅದರಿಂದ ಏನಾಯ್ತು, ಇವ್ ನೋಡೋವನು ಆ ನೋಡೋ ಪದಾರ್ಥದ ಮೇಲೆ ಡಿಪೆಂಡ್ ಆಗಿದ್ದಾನೆ. ಇವನ ಒಂದು ಸ್ಥಿತಿ, ಇವನ್ಗೆ ಒಂದು ಚೈತನ್ಯ ಅಂತ ನೀವು ಹೇಳ್ತಾ ಇರಲಿಲ್ಲ, ಅದಕ್ಕೆ ಹೇಗೆ ಒಪ್ಕೊಳ್ಳೋದು ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ತಾರೆ. ನ ಕಿಂಚನ ಯದಾ ಭೇದ ತದಾ ಸುಪ್ತಃ ಇತಿ ಈರನಾಥ್ ಆತ್ಮನೋ ಜ್ಞಾನಕರ್ತೃತ್ವಂ ಸುಪ್ತೌ ನ ಅಸ್ತಿ ಇತಿ ಗಮ್ಯತೆ. ಇವಾಗ ಸುೃಪ್ತಿಯಿಂದ ಅವನು ಎದ್ದ ಮೇಲೆ ಅವನು ನಾನು ಏನು ತಿಳ್ಕೊಳ್ಳಿಲ್ಲ ನಾನು ಅಂತ ಅವನು ಹೇಳ್ತಾನೆ. ಅದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಆ ನಿದ್ದೆ ಮಾಡಿರೋ ಸಮಯದಲ್ಲಿ ಅವನಿಗೆ ಏನನ್ನೂ ಅವನು ತಿಳ್ಕೊಳ್ಳೋಕೆ ಅವನಿಗೆ ತಿಳ್ಕೊಳ್ಳೋ ಒಂದು ಸಾಮರ್ಥ್ಯ ಇಲ್ಲ ಅಂತಿಲ್ಲ, ಆದ್ರೆ ತಿಳ್ಕೊಳ್ಳೋಕೆ ಏನು ಇಲ್ವೇ ಇಲ್ಲ. ಹಾಗಾಗಿ ಅಂತ ಒಂದು ವಿಷಯವನ್ನ ಹೇಳ್ತಾನೆ. ಹಾಗಾಗಿ ಕಿಂಚನ ವೇದ ಅಂತ ಹೇಳೋದ್ರಿಂದ ಏನೋ ಗೊತ್ತಾಗುತ್ತೆ, ಅವನಿಗೆ ಒಂದು ವಿಷಯವನ್ನ ತಿಳ್ಕೊಂಡ್ರೆ ನಾನ್ ತಿಳ್ಕೊಂಡಿದ್ದೀನಿ ಅಂತ ಹೇಳಕ್ಕಾಗುತ್ತೆ ಅದು. ಆದ್ರೆ ಆ ಸಮಯದಲ್ಲಿ ನಾನ್ ತಿಳ್ಕೊಂಡಿದ್ದೀನಿ ಅಂತ ಹೇಳಕ್ ಏನೂ ಆಗೋದೇ ಇಲ್ಲ. ಸುಷುಪ್ತಿನಲ್ಲಾದ್ರೂ ಸ್ವಪ್ನದಲ್ಲಾದ್ರೂ ನಾನ್ ತಿಳ್ಕೊಂಡಿದ್ದೀನಿ, ಬೇಕಾದಷ್ಟು ವಿಷಯ ನೋಡಿದ್ದೀನಿ ಅಂತ ಆಗುತ್ತೆ ಅದು. ಆದ್ರೆ ಸುಷುಪ್ತಿನಲ್ಲಿ ಏನಾಗುತ್ತೆ ಅಂದ್ರೆ ಇವನು ಯಾವ್ದನ್ನು ತಿಳ್ಕೊಂಡಿಲ್ಲ. ಅದರಿಂದ ಇವನಿಗೆ ಒಂದು ತಿಳ್ಕೊಳ್ಳೋ ಒಂದು ಶಕ್ತಿ ಇದೆ ಇವನಿಗೆ ಅಂತ ಹೇಳಕ್ ಹೇಗ್ ಬರುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಅದರಿಂದ ಇವ್ರು ಹೇಳ್ತಾರೆ, ನೋಡು, ಸುಷುಪ್ತಿನಲ್ಲಿ ಏನು ಕೊರತೆ ಏನಿಲ್ಲ, ಇವನಿಗೆ ಕೊರತೆ ಏನಿಲ್ಲ. ಆದ್ರೆ ಆ ಸಮಯದಲ್ಲಿ ಇವನಿಗೆ ತಿಳ್ಕೊಳಕ್ ಏನು ಇಲ್ಲ ಅನ್ನೋ ಕಾರಣದಿಂದನೇ ಇವನೇನು ತಿಳ್ಕೊಂಡಿಲ್ಲ ಹೊರತು ಇವನಿಗೆ ತಿಳ್ಕೊಳಕ್ ಆಗೋದಿಲ್ಲ ಅಂತ ಅಲ್ವೇ ಅಲ್ಲ ಅದು
ಈ ಚೈತನ್ಯಕ್ಕೆ ತಿಳ್ಕೊಳಕ್ ಆಗುದಿಲ್ಲ ಅಂತ ಒಂದು ವಿಷಯ ಅಲ್ಲ ಅದು ಅಂತ ಹೇಳ್ತಾರೆ. ಆಮೇಲೆ ಸುಪ್ತೌ ಕೇನ ಕ್ರಮೇಣ ಅಯಂ ಉಪಾಧಿ ಪ್ರವಿಲೀಯತೆ ತತ್ ಕ್ರಮಸ್ಯ ಅವಬೋಧಾಯ ಹೃದಯಾದಿ ವಿವಿಚ್ಯತೆ. ಇವಾಗ ಸುಷುಪ್ತಿನಲ್ಲಿ ಯಾವ ಒಂದು ಕ್ರಮದಲ್ಲಿ ಒಂದು ಲಯ ಆಗಿದೆ ನೋಡಿ. ಇವಾಗ ಎಚ್ಚರವಾಗಿರುವಾಗ ನಮ್ಗೆ ಇಂದ್ರಿಯಗಳು ಆಮೇಲೆ ನಮ್ಮ ಮನಸ್ಸು ಎಲ್ಲವೂ ಕೂಡ ಕೆಲಸ ಮಾಡ್ತಾ ಇರುತ್ತೆ. ಸ್ವಪ್ನಕ್ಕೆ ಹೋದಾಗ ಏನಾಗುತ್ತೆ, ಇಂದ್ರಿಯಗಳು ಕೆಲಸ ಎಲ್ಲ ಮಾಡೋದು ನಿಂತೋಗುತ್ತೆ, ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ಅದು ಒಂದು ಸ್ವಪ್ನ ಬಂದು ಒಂದು ಪ್ರಪಂಚವನ್ನ ಕಲ್ಪನೆ ಮಾಡಿ ಅದು ಇವನಿಗೆ ತೋರಿಸ್ತಾ ಇರುತ್ತೆ. ಆದ್ರೆ ಸುಷುಪ್ತಿಗೆ ಹೋದಾಗ ಅದು ಕೂಡ ಲಯವಾಗುತ್ತೆ ಅದು. ಹಾಗಾಗಿ ಯಾವ ಕ್ರಮದಲ್ಲಿ ಇವುಗಳೆಲ್ಲ ಲಯ ಆಗುತ್ತೆ ಅಂತ ಒಂದು ವಿಚಾರ ಮಾಡೋಣ ಅಂತ ಅದನ್ನ ಶುರು ಮಾಡ್ತಾರೆ ಅವರು. ಹಾಗಾಗಿ ತತ್ ಕ್ರಮಸ್ಯ ಅವಬೋಧಾಯ ಹೃದಯಾದಿ ವಿವಿಚ್ಯತೆ. ಆ ಹೃದಯ ಅಂತ ಯಾವ್ದಿದೆಯೋ ಶ್ರಮ ಒಳಗಡೆ ಇರೋ ಪಾರ್ಟ್ಸ್ ಸೂಕ್ಷ್ಮ ಶರೀರದಲ್ಲಿ ಇರೋದೆಲ್ಲ ಅದನ್ನೆಲ್ಲ ವಿವೇಕ ಮಾಡಿ ತೋರಿಸ್ತಾ ಇದ್ದಾರೆ. ಇವಾಗ ಅದನ್ನ ಒಂದು ಸ್ಮಾಲ್ ಒಂದು ವಿಚಾರ ಅದನ್ನ ಮೇಕ್ ಮಾಡ್ತಾರೆ. ಆನಾಮಿತಃ ತಥಾ ಕಂಠಾತ್ ಆನಾಭಿತಃ ತಥಾ ಕಂಠಾತ್ ಹೃದಯ ಮಧ್ಯತಃ ಸ್ಥಿತಂ ಸನಾಲಂ ಪದ್ಮಕೋಶಾಭಂ ಪಂಚಚಿತ್ರಂ ಅಧೋಮುಖಂ ಅಂತ. ಇವಾಗ ಈ ಹೃದಯ ಅಂತ ಇದೆಯಲ್ಲ, ಆ ಹೃದಯ ಅನ್ನೋದು ಈ ಹೊಕ್ಕಳು ಅಂತ ಒಂದು ಭಾಗ ಇದೆಯಲ್ಲ, ಅಲ್ಲಿಂದ ಮೇಲಕ್ಕೆ, ಆಮೇಲೆ ಕಂಠದಿಂದ ಕೆಳಕ್ಕೆ, ಅವಾಗ ಬಿಟ್ವೀನ್ ದಿ ಥ್ರೋಟ್ ಅಂಡ್ ಈ ನಾಭಿ ಅಂತ ಇದೆಯಲ್ಲ ಅಲ್ಲಿಗೆ ಆ ಮಧ್ಯದಲ್ಲಿ ಹೃದಯ ಅನ್ನೋದಿದೆ ಅಂತ ಅದನ್ನ ಒಂದು ನಮಗೆ ಒಂದು ಕೊಡ್ತಾರೆ. ಯಾಕಂದ್ರೆ ನಮ್ಗೆ ನೇರಾಗಿ ಕಣ್ಣು ಕಾಣಿಸೋದಿಲ್ಲ ಅದು, ಹಾಗಾಗಿ ಈ ಎರಡು ಕಾಣಿಸುತ್ತೆ ನಮಗೆ, ಹೊಕ್ಕಳು ಅನ್ನೋದು ಕತ್ತು ಅನ್ನೋದು ಕಾಣಿಸುತ್ತೆ ನಮಗೆ. ಹಾಗಾದ್ರೆ ಈ ಹೃದಯ ಅಂತ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರಲ್ಲ, ಅದು ಎಲ್ಲಿದೆ ಅಂತ ಕೇಳಿದ್ರೆ ಇದು ಎರಡಕ್ಕೂ ಮಧ್ಯದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅವಾಗ ಅಲ್ಲಿ ಅದಕ್ಕೆ ಬೇಕಾದಷ್ಟು ನಾಡಿಗಳೆಲ್ಲ ಇರುತ್ತೆ ಅದಕ್ಕೆ. ಆಮೇಲೆ ಪದ್ಮಕೋಶಾಭಂ, ಅದು ಒಂದು ಹೌದು ಪದ್ಮಕೋಶ ಅಂತ ಹೇಳಿದ್ರೆ ಈ ಒಂದು ತಾವರೆ ಇದೆಯಲ್ಲ ಅದರ ಒಂದು ಮುಗ್ಗು ತರ ಇದೆಯಲ್ಲ, ಅದು ಆ ತರ ಇರುತ್ತೆ. ಅದ್ರ ಬಣ್ಣವೂ ಇರುತ್ತೆ ಅದಕ್ಕೆ. ಯಾಕಂದ್ರೆ ಕೆಂಪಿಗಿದೆ ಅಂತ ಎಲ್ಲರೂ ಹೋಗ್ತಾರೆ, ಹಾರ್ಟ್ ಅದು ಇಟ್ಸ್ ಆಫ್ ದ ಕಲರ್ ಅಂತ ಎಲ್ಲರೂ ಹೋಗ್ತಾರೆ, ಅದನ್ನ ಫಿಸಿಕಲ್ ಹಾರ್ಟ್ ಅದ್ರ ಬಗ್ಗೆನೇ ಹೇಳ್ತಾರೆ ಅವರು. ಹಾಗಾಗಿ ಶಂಕರಾಚಾರ್ಯರಂತೂ ಮಾಂಸಪಿಂಡ ಅಂತಾನೆ ಅದಕ್ಕೆ ಹೇಳ್ಬಿಡ್ತಾರೆ ಅವರು, ಇದರಲ್ಲಿ ಭಾಷೆಯಲ್ಲಿ ಮಾಂಸಪಿಂಡ ಅಂತಾನೆ ಹೇಳಿದ್ದಾರೆ ಅದು. ಹಾಗಾಗಿ ಸನಾಲಂ ಪದ್ಮಕೋಶಾಭಂ ಪಂಚಛಿದ್ರಂ ಅಧೋಮುಖಂ, ಅದಕ್ಕೆ 5 ತೂತುಗಳಿರುತ್ತೆ ಅದಕ್ಕೆ, ಅದು ಕೆಳಗಡೆ ಮುಖ ಮಾಡ್ಕೊಂಡಿರೋ ತರ ಇರುತ್ತೆ ಅದು ಅಂತ ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಕದಂಬ ಕುಸುಮೋದ್ಭೂತ ಕೇಸರಾಹ ಇವ ಸರ್ವತಃ ಪ್ರಸೃತಾಹ ಹೃದಯಾತ್ ನಾಡ್ಯಃ ಬಹು ಅನ್ನರಸ ಪೂರಿತಾಹ. ಅದಕ್ಕೆ ಈ ಹೃದಯ ಅಂತ ಒಂದು ಮಾಂಸಪಿಂಡ ಅಂತ ಹೇಳಿಲ್ಲ, ಅದರಿಂದ ನಾನಾ ಕಡೆಗಳಿಗೆ ನಾಳುಗಳಿದ್ರೆ ನಾಡಿಗಳು ಅಂತ ಹೇಳ್ತಾರೆ. ಅದು ತುಂಬಾ ಫೈನ್ ಟ್ಯೂಬ್ಸ್ ಅದು, ಅವುಗಳೆಲ್ಲ ಅಲ್ಲಿಂದ ಹೊರಗೆ ಬರ್ತಾ ಇರುತ್ತೆ ಅದು. ಹಾಗಾಗಿ ಆ ನಾಡಿಗಳಲ್ಲಿ ಅದು ಅನ್ನರಸ ಪೂರಿತವಾಗಿರುತ್ತೆ. ಯಾಕಂದ್ರೆ ಇದನ್ನ ಯಾಕೆ ಹೇಳ್ತಾರೆ ಅಂದ್ರೆ, ಈ ಜೀವ ಅನ್ನೋನು ಶಾಸ್ತ್ರದಲ್ಲಿ ಹೇಳೋದು ನಮ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ ಕೇಳಿದ್ರೇನೆ. ಆ ಜೀವ ಅಂತ ಒಂದು ಜೀವಾತ್ಮ ಅಂತ ಒಬ್ಬ ಇದನ್ನಲ್ಲ ಒಳಗಡೆ, ಅವನಿಗೆ ಖಂಡಿತ ಸ್ಥೂಲ ಶರೀರ ಅಲ್ಲ ಅದು, ಹಾಗಾಗಿ ಸೂಕ್ಷ್ಮ ಶರೀರ. ಆ ಜೀವ ಅನ್ನೋನು ಸ್ವಪ್ನ ನೋಡುವಾಗ ಅವನು ಈ ನಾಡಿಗಳಲ್ಲಿ ಇರ್ತಾನಂತೆ, ಅವನು ನಾಡಿಗಳಲ್ಲಿ ಸೇರ್ಕೊಳ್ತಾನಂತೆ, ಹೋಗಿ ಅಲ್ಲಿ ಇದ್ಕೊಂಡು ಅವನು ಈ ಸ್ವಪ್ನವನ್ನ ನೋಡ್ತಾನಂತೆ. ಸ್ವಪ್ನ ಮುಗಿದ್ಮೇಲೆ ನಾಡಿಗಳಿಂದ ಆಚೆ ಬಂದ್ಬಿಡ್ತಾನ ಅವನು. ಆಚೆ ಬಂದ್ಬಿಟ್ಟು ಎಚ್ಚರ ಆಗುತ್ತಲ್ಲ, ಎಚ್ಚರ ಆದ್ಮೇಲೆ ಏನಾಗುತ್ತೆ, ಅವ್ರು ಹೊರಗಡೆ ಇರೋ ವಿಷಯಗಳೆಲ್ಲ ಇಂದ್ರಿಯಗಳ ಮುಖಾಂತರ ತಿಳ್ಕೊಳ್ತಾನೆ. ಹಾಗಾಗಿ ಅವನು ಸ್ವಪ್ನ ನೋಡ್ತಾ ಇರುವಾಗ ವಾಟ್ ಈಸ್ ಆಕ್ಚುಲಿ ವೇರ್ ಹಿ ಈಸ್ ಲೊಕೇಟೆಡ್ ಅಂತ ಹೇಳಿದ್ರೆ, ಶಾಸ್ತ್ರ ಉಪನಿಷತ್ ಹೇಳೋದು ಅವನು ಈ ನಾಡಿಗಳಲ್ಲಿ ಇರ್ತಾನೆ, ಅವನು ಸಂಚಾರ ಮಾಡ್ತಾ ಇರ್ತಾನೆ ಅಂತ ಅದು ಹೇಳ್ತಾರೆ. ಅದನ್ನ ಹೇಳ್ತಾರೆ ಇವರು. ಕದಂಬ ಕುಸುಮೋದ್ಭೂತ ಕೇಸರಾಹ ಅಂದ್ರೆ ಒಂದು ತಾವರೆ, ಅದಕ್ಕೆ ಕೇಸರ ಅಂತ ಹೇಳ್ತೀವಲ್ಲ, ಅದು ಆತರ ಇರುತ್ತೆ ಈ ನಾಡಿಗಳೆಲ್ಲ ಅಂತ. ಕೇಸರ ನಾನಾ ಕಡೆಗಳು ಇರುತ್ತೆ, ಒಂದು ಬಂಚ್ ತರ ಇರುತ್ತೆ ಅದು. ಸೊ ಅವುಗಳು ಕೇಸರಾಹ ಇವ ಸರ್ವತಃ ಪ್ರಸೃತಾಹ, ಅದು ಎಲ್ಲಾ ಕಡೆನೂ ಅದು ಪ್ರಸೃತವಾಗಿರುತ್ತೆ. ಅದು ಅನ್ನರಸ ಪೂರಿತಾಹ, ಆ ನಾಡಿಗಳಲ್ಲಿ ಏನು ಪೂರ್ಣವಾಗಿರುತ್ತೆ ಅಂತ ಹೇಳಿದ್ರೆ ಅನ್ನರಸ ಪೂರಿತವಾಗಿರುತ್ತೆ ಅಂತ ಹೇಳ್ತಾರೆ. ನಿರ್ಗತ್ಯ ಹೃದಯಾತ್ ಬುದ್ಧಿ ತಾಸು ಸ್ವಪ್ನಂ ಪಶ್ಯ ನಾಡಿಗಳಲ್ಲಿ ಒಳಗಡೆ ಅನ್ನರಸ ಪೂರಿತವಾಗಿರುತ್ತೆ. ಆ ನಾಡಿಗಳಲ್ಲಿ ನೋಡಿ, ಟ್ಯೂಬ್ ಅಂತ ಹೇಳಿದ್ರೆ ಅದ್ರಲ್ಲಿ ಏನೋ ಫಿಲಪ್ ಆಗಿರ್ಬೇಕು, ಏನ್ ಫಿಲಪ್ ಆಗಿದೆ ಅಂದ್ರೆ ಅನ್ನರಸ ಫಿಲಪ್ ಆಗಿದೆ ಅಂತ ಹೇಳ್ತೀವಿ ಶಾಸ್ತ್ರ. ತಾಭಿಹಿ ದೇಹಾತ್ ಬಹಿಹಿ ಗತ್ವಾ ಜಾಗರ್ತಿ ಇತಿ ಅಭಿಧೀಯತೆ. ನಿರ್ಗತ್ಯ ಹೃದಯಾತ್ ಬುದ್ಧಿ ತಾಸು ಸ್ವಪ್ನಂ ಪಶ್ಯತಿ. ಅದೇ ಹೃದಯದಿಂದ ನೋಡಿ, ಜೀವ ಅನ್ನೋನು ಬುದ್ಧಿ ಅಂದ್ರೆ ವಿಜ್ಞಾನ ಆತ್ಮ ಅಂತ ನಾವು ಹೇಳ್ತೀವಿ, ಜೀವ ಬುದ್ಧಿ ಅಂತ. ಆ ಬುದ್ಧಿ ಅನ್ನೋದು ನಮ್ಮ ಶಾಸ್ತ್ರದಲ್ಲಿ, ನಿನ್ನೆ ಕೂಡ ಯಾರು ನನಗೆ ಒಂದು ಪ್ರಶ್ನೆ ಕೇಳಿದ್ರು, ಬೇರೆ ಕಡೆಯಿಂದ ಒಂದು ಪ್ರಶ್ನೆ ಕೇಳಿದ್ರು ನೋಡಿ. ಸೈನ್ಸ್ ಅಲ್ಲಿ ನಾವು ಮೈಂಡ್ ಬ್ರೈನ್ ಅಂತೆಲ್ಲ ಹೇಳ್ಬಿಟ್ಟು, ಬ್ರೈನ್ ಇಂಟೆಲೆಕ್ಟ್ ಎಲ್ಲ ಬ್ರೈನ್ ನಲ್ಲಿ ಇದೆ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮಾಡೋದು ಎಲ್ಲವೂ ಮಾಡೋದಲ್ಲೇನೆ. ಆದ್ರೆ ಶಾಸ್ತ್ರದಲ್ಲಿ ಬ್ರೈನ್ ಬಗ್ಗೆ ಎಲ್ಲ ಹೇಳೋದೇ ಇಲ್ಲ ಎಲ್ಲೂ ಕೂಡ. ಅಂತಃಕರಣ ಅಂತ ಒಂದು ಕರ್ಣ ಇದೆಯಲ್ಲ, ಸೂಕ್ಷ್ಮ ಶರೀರಕ್ಕೆ ಸೇರಿದ್ದು, ಅದರಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ 4 ಭಾಗವಾಗಿ ಅದನ್ನ ಹೇಳಿದ್ದಾರೆ. ಅದು ಎಲ್ಲಿದೆ ಅಂತ ಕೇಳಿದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಅದು ಈ ಹೃದಯದಲ್ಲಿ ಇರೋದು ಅಂತ. ಬೇರೆ ಎಲ್ಲೋ ತಲೆಯಲ್ಲಿ ಅಂತ ಎಲ್ಲ ಹೇಳೋದೇ ಇಲ್ಲ, ಹೃದಯದಲ್ಲಿ ಇರೋದು ಅಂತಾನೆ ಹೇಳ್ತಾರೆ ಅದನ್ನ.
ಹಾಗಾಗಿ ನೋಡಿ, ವೇದಾಂತ ಶಾಸ್ತ್ರಕ್ಕೆ ಈ ಪ್ರಕ್ರಿಯೆ ಅನ್ನೋದು ಸಾಕಾಗುತ್ತೆ. ಮುಕ್ತಿ ಕೊಡಕ್ಕಾಗಿ ವೇದಾಂತ ಶಾಸ್ತ್ರ ಬಂದಿರೋದು, ಬೇರೆ ಯಾವುದಕ್ಕೂ ಅಲ್ವೇ ಇಲ್ಲ. ಸೊ ಈ ಒಂದು ಇದು ಪರ್ಪಸ್ಗೆ ಈ ತರ ಹೇಳಿದ್ರೆ ಸಾಕು ಅಂತ ಶಾಸ್ತ್ರ ಇದು ಮಾಡಿದೆ. ಅದರಿಂದ ಅದು ಬ್ರೈನ್ ಅಂತದಕ್ಕೆಲ್ಲ ಏನ್ ಹೇಳಿಲ್ಲ, ಹೃದಯ ಅನ್ನೋದ್ರಲ್ಲಿ ಅದೆಲ್ಲವನ್ನು ನೋಡುತ್ತೆ ಅದು. ಹಾಗಾಗಿ ಈ ಜೀವ ಅನ್ನೋ ಬುದ್ಧಿ ಇದೆಯಲ್ಲ, ಆ ಬುದ್ಧಿ ಅನ್ನೋದು ಈ ಹೃದಯದಲ್ಲಿ ಹೃದಯ ಅಂತ ಮಾಂಸಪೇಟೆ ಇದೆ, ಅದ್ರ ಒಳಗಡೆ ಇರೋದು ಈ ಟ್ಯೂಬ್ಸ್ ಮುಖಾಂತರ ಆಚೆ ಬಂದು ಆ ಟ್ಯೂಬ್ಸ್ ಒಳಗಡೆ ಇದ್ಕೊಂಡು ಈ ಸ್ವಪ್ನವನ್ನು ನೋಡುತ್ತೆ. ಸ್ವಪ್ನ ಅನ್ನೋದು ಮುಗಿದ್ಮೇಲೆ ಅದು ಹೆಸರಾಗುತ್ತೆ. ಅವಾಗ ಏನಾಗುತ್ತೆ, ತಾಬಿಹಿ ದೇಹಾತ್ ಬಹಿಹಿ ಗತ್ವ, ಅವಾಗ ಏನಾಗುತ್ತೆ, ಅದು ಒಳಗಡೆಯಿಂದ ಅದು ಹೊರಗಡೆ ಬಂದು ಶರೀರಕ್ಕೆ ಅಂತ ಹೊರಗಡೆ ಬಂದು ಇಂದ್ರಿಯಗಳ ಮುಖಾಂತರ ಹೊರಗಡೆ ವಿಷಯಗಳೆಲ್ಲ ಅದು ತಿಳ್ಕೊಳ್ಳುತ್ತೆ ಅಂತ. ಇದಕ್ಕೆ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ಜಾಗೃತ ಅವಸ್ಥೆ ಅಂತ ಇದೆಯಲ್ಲ, ಅದಕ್ಕೆ ಇಂದ್ರಿಯೈಹಿ ಅರ್ಥೋಪಲಬ್ಧಿ ಜಾಗರಣಂ ಅಂತ. ಇಂದ್ರಿಯಗಳ ಮುಖಾಂತರ ವಿಷಯಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡ್ತೀವಲ್ಲ, ಇದಕ್ಕೆ ಜಾಗರ ಅವಸ್ಥೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಇಲ್ಲ. ಯಾಕಂದ್ರೆ ಹೊರಗಡೆ ಇರೋ ವಿಷಯವನ್ನ ಇವನು ತಿಳ್ಕೊಬೇಕಾದ್ರೆ ಇಂದ್ರಿಯಗಳ ಮುಖಾಂತರನೇ ತಿಳ್ಕೊಬೇಕು, ಇಂದ್ರಿಯಗಳಿಂದ ತಿಳ್ಕೊಳಕ್ ಆಗೋದೇ ಇಲ್ಲ. ಹಾಗಾಗಿ ಮನಸ್ಸು ಅನ್ನೋದು ಏನಾಗುತ್ತೆ, ಇಂದ್ರಿಯಗಳ ಮುಖಾಂತರ ಹೊರಗಡೆ ಹೋಗುತ್ತೆ, ಆ ವಸ್ತುಗಳನ್ನ ಕಾಂಟ್ಯಾಕ್ಟ್ ಮಾಡುತ್ತೆ, ಆಮೇಲೆ ಇವನಿಗೆ ಆ ವಿಷಯದ ಒಂದು ಜ್ಞಾನವನ್ನ ಇವನಿಗೆ ಕೊಡುತ್ತೆ ಅಂತ ಒಂದು ಪ್ರಕ್ರಿಯೆ ಇರೋದು. ಪುನಃ ಪ್ರತ್ಯವಸೃತ್ಯ ಏಷ ಪುರಿತದೇಷ್ಟಿತೆ ಹೃದಯ ಪ್ರವಿಶ್ಯ ಲೀಯತೆ ದೇಹಂ ವ್ಯಾಪ್ಯ ಸಾಮಾನ್ಯ ವೃತ್ತಿತಃ. ಇವಾಗ ಏನಾಗುತ್ತೆ, ಮತ್ತೆ ಅದು ಎಚ್ಚರಾವಸ್ಥೆ ಆದ್ಮೇಲೆ ತಿರ್ಗಾ ಸ್ವಪ್ನಾವಸ್ಥೆ ಸುಷುಪ್ತಿ ಅವಸ್ಥೆಗೆ ಹೋದಾಗ ಅದು ಮತ್ತೆ ಒಳಗಡೆ ಬಂದು ಈ ಒಂದು ಹೃದಯ ಸ್ಥಾನಕ್ಕೆ ತಿರ್ಗಾ ಬಂದು ಅದು ಏನಾಗುತ್ತೆ, ಪುರಿತತ್ ಅಂತ ಒಂದು ನಾಡಿ ಇದೆ ಅಂತ ಹೇಳಿ, ಪುರಿತತ್ ಹೆಸರು ಕೊಟ್ಟಿದ್ದಾರೆ ನಾಡಿಗೆ, ಪುರಿತತ್. ಅದ್ರ ಒಳಗಡೆ ಇದ್ಕೊಂಡು ಅದು ಈ ಸುಷುಪ್ತಿಯನ್ನ ಅನುಭವಿಸ್ತಾ ಇರುತ್ತೆ ಜೀವ ಅಂತ ಹೇಳ್ತಾರೆ. ಪರಿವಿಶ್ಯ ಲೀಯತೆ ದೇಹಂ ವ್ಯಾಪ್ಯ ಸಾಮಾನ್ಯ ವೃತ್ತಿದ. ಹಾಗಾಗಿ ಶರೀರವನ್ನು ಪೂರ್ತಿ ವ್ಯಾಪಿಸ್ಕೊಂಡು ಈ ಜೀವ ಅನ್ನೋನು ಒಳಗಡೆ ಇಟ್ಕೊಂಡು ಈ ಸುಷುಪ್ತಿ ಅವಸ್ಥೆಯನ್ನು ಅನುಭವಿಸ್ತಾ ಇರ್ತಾನೆ ಅಂತ ಹೇಳಿದ್ರು. ಸರ್ವ ಸಂಸಾರ ದುಃಖಾನಾಂ ಅತ್ಯಂತ ಉಪರಮಾತ್ ತದಾ ಆನಂದಸ್ಯ ಪರಾನಿಷ್ಠ ದೃಷ್ಟಾಂತೈ ಸಾ ಉಪಮೀಯತೆ. ಅವಾಗ ಏನಾಗುತ್ತೆ, ಅವನಿಗೆ ಸುಷುಪ್ತಿ ಸ್ವಪ್ನಾವಸ್ಥೆಯಲ್ಲಿ ಸಂಸಾರದ ಅನುಭವ ಇದೆ, ಜಾಗೃತ ಅವಸ್ಥೆಯಲ್ಲಂತೂ ಖಂಡಿತ ಇದ್ದೇ ಇದೆ, ಸುಖ ದುಃಖ ಅನುಭವ ಎಲ್ಲ ಇದ್ದೇ ಇದೆ. ಆದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ಮಾತ್ರ ಸಂಸಾರದ ಅವಸ್ಥೆ ಕಿಂಚಿತ್ ಅವನಿಗೆ ಇರೋದೇ ಇಲ್ಲ. ಅದರಿಂದ ಸುಖ ದುಃಖ ಅದು ಯಾವುದೂ ಇರೋದ್ರಿಂದ ಅದು ಆನಂದ ಸ್ಥಿತಿಯಲ್ಲಿ ಇರ್ತಾನೆ ಅವನು ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕಾಗಿ ಮುಕ್ತಿ ಅವಸ್ಥೆಯನ್ನ ನಮ್ಗೆ ಹೇಳಕ್ಕೆ ಈ ಸುಷುಪ್ತಿ ಅವಸ್ಥೆಯನ್ನ ದೃಷ್ಟಾಂತ ಕೊಡ್ತಾರೆ. ಮುಕ್ತಿ ಅವಸ್ಥೆ ಅನ್ನೋದು ಆನಂದ ಅವಸ್ಥೆ ಅನ್ನೋದು. ಅದಕ್ಕೆ ಹೇಳೋಕೆ ಏನ್ ಮಾಡ್ತಾರೆ, ಸುಷುಪ್ತಿ ಅವಸ್ಥೆ ನಮಗೆ ಅರ್ಥ ಮಾಡ್ಕೊಳಕ್ಕಾಗುತ್ತೆ, ಎಲ್ಲರೂ ಅನುಭವದಲ್ಲಿದೆ. ಬೇರೆ ನಾನು ತುಂಬಾ ಸುಖವಾಗಿ ನಿದ್ದೆ ಮಾಡಿದೆ, ನನ್ಗೇನು ಗೊತ್ತಾಗ್ಲಿಲ್ಲ, ಯಾವುದಕ್ಕೂ ನನ್ಗೆ ಇರ್ಲಿಲ್ಲ ಅಂತ ಎಲ್ಲರೂ ಸುಷುಪ್ತಿಗೆ ಹೋಗಕ್ಕೆ ಎಲ್ಲರೂ ಹವಣಿಸ್ತಾರೆ ಅಲ್ವಾ, ತುಂಬಾ ಇಷ್ಟಪಡ್ತಾರೆ, ಸುಷುಪ್ತಿಗೆ ಹೋಗಕ್ಕೆ ಇಷ್ಟಪಡ್ತಾರೆ, ಯಾಕಂದ್ರೆ ಯಾವ ತೊಂದರೆಗಳು ಇರೋದಿಲ್ಲ ಅಂತ. ಹಾಗಾಗಿ ಅದು ನ್ಯಾಚುರಲ್ ಆಗಿ ಎಲ್ಲರಿಗೂ ಬಂದಿರೋದು. ಹಾಗಾಗಿ ಆ ಸಮಯದಲ್ಲಿ ಇರೋ ಆನಂದ ಅನ್ನೋದನ್ನ ಹೇಳ್ತಾರೆ, ಆನಂದಸ್ಯ ಪರಾನಿಷ್ಠ. ಅದನ್ನ ಈ ಉಪನಿಷತ್ ಏನ್ ಮಾಡುತ್ತೆ ಅಂದ್ರೆ, ಕೆಲವು ದೃಷ್ಟಾಂತಗಳು, ಕೆಲವು ಅನಾಲಿಸಿಸ್ ಕೊಟ್ಟು ಆ ಸುಷುಪ್ತಿಯಲ್ಲಿ ಇರುವಂತ ಆನಂದ ಎಂಥದ್ದು ಆನಂದ ಅನ್ನೋದನ್ನ ಹೇಳಕ್ಕೆ ನಮ್ಗೆ ಸ್ವಲ್ಪ ದೃಷ್ಟಾಂತ ಕೊಡ್ತಾರೆ. ಅದನ್ನ ಇವ್ರು ಹೇಳ್ತಾರೆ, ಇಂದ್ರಿಯಸ್ಯ ಅಪ್ರರೂಢತ್ವಾತ್ ಶ್ರೇಷ್ಠ ಪ್ರಾಪ್ತೇ ವಿವೇಕತಃ ನೀರಾಗಾಣಾಂ ಬಾಲ ರಾಜ ಬ್ರಾಹ್ಮಣಾನಾಂ ಕ್ರಮಾತ್ ಸುಖಂ ಅಂತ. ಇವಾಗ 3 ದೃಷ್ಟಾಂತ ಕೊಡ್ತಾ ಇದೆ. ಅದು ಯಾವ್ಯಾವ ದೃಷ್ಟಾಂತ ಅಂತ ಹೇಳಿದ್ರೆ, ಬಾಲ ಅಂದ್ರೆ ಸಣ್ಣ ಹುಡುಗ ಅಥವಾ ಚಿಕ್ಕ ಮಗು ಅಂತ ಹೇಳ್ಬೋದು, ಸಣ್ಣ ಹುಡುಗ. ಆಮೇಲೆ ರಾಜ, ಅವನೇ ದೃಷ್ಟಾಂತ ಕೊಡುತ್ತೆ. ಆಮೇಲೆ ಬ್ರಾಹ್ಮಣನ ದೃಷ್ಟಾಂತ ಕೊಡುತ್ತೆ. ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇಂದ್ರಿಯಸ್ಯ ಅಪ್ರರೂಢತ್ವಾತ್ ಅಂದ್ರೆ ಈ ಸಣ್ಣ ಮಗುವಾಗಿರೋನಿಗೆ ಇಂದ್ರಿಯಗಳೆಲ್ಲ ಅಷ್ಟೊಂದು ಇದಾಗಿ ಬಂದಿರಲ್ಲ, ಅಂದ್ರೆ ಪ್ರಾಯಕ್ಕೆ ಬಂದಿರಲ್ಲ, ಯಾವ್ದು ಕೂಡ ಪ್ರಾಯಕ್ಕೆ ಬಂದಿರಲ್ಲ. ಅದರಿಂದ ಅದಕ್ಕೆ ಒಂದು ರೀತಿಯಾದ ಸುಖ ಅದಕ್ಕೆ ಇರುತ್ತೆ ಅದು. ಆಮೇಲೆ ರಾಜ ಅವನಿಗೆ ಶ್ರೇಷ್ಠ ಪ್ರಾಪ್ತಿ, ಅವನಿಗೆ ಬೇಕಾದೆಲ್ಲ ಅವ್ನಿಗೆ ಸಿಕ್ಬಿಟ್ಟಿರುತ್ತೆ. ಅದು ಅವನಿಗೆ ಅದಕ್ಕೆ ರಾಜ ಅಂತ ಹೇಳ್ತೀವಲ್ಲ, ಅವನಿಗೆ ಯಾವ್ದು ಕೊರತೆ ಇರಲ್ಲ, ಬೇಕಾದೆಲ್ಲವೂ ಅವನಿಗೆ ಸಿಕ್ಬಿಟ್ಟಿರುತ್ತೆ. ಅದು ಒಂದು ರೀತಿಯಾದ ಸುಖ. ಮುಂದೇದು ವಿವೇಕದಿಂದ, ಜ್ಞಾನಿಯಾಗಿರೋವನಿಗೆ ವಿವೇಕದಿಂದ ಒಂದು ಸುಖ ಬಂದಿರುತ್ತೆ. ಅವನಿಗೆ ಇಷ್ಟ ಅನ್ನೋದು ಯಾವ್ದು ಇರೋದೇ ಇಲ್ಲ, ಅವನಿಗೆ ಬೇಕಾಗಿರೋದು ಆತ್ಮಸ್ವರೂಪ ಒಂದೇನೆ, ಅದು ಸಿಕ್ಬಿಟ್ಟಿರುತ್ತೆ ಅವನಿಗೆ. ಅದರಿಂದ ಅವನಿಗೆ ವಿವೇಕ ಮಾಡ್ಕೊಂಡು ಅವನಿಗೆ ಹೊರಗಡೆ ಇರೋ ಪದಾರ್ಥಗಳಿಂದ ಸುಖ ಇಲ್ಲ ಅಂತ ತಿಳ್ಕೊಂಡು ಅವನಿಗೆ ಆತ್ಮಸ್ವರೂಪದಿಂದನೇ ಅವನಿಗೆ ಸುಖ ಬರ್ತಾ ಇರ್ತದೆ ಅದು. ಸೊ ಹೀಗೆ 3 ರೀತಿಯಾದ ಸುಖಗಳು ಹೇಳ್ಬಿಟ್ಟು ಸುಷುಪ್ತಿನಲ್ಲಿರೋ ಈ ಸುಖ ಈ ತರ ಒಂದು ಸುಖ ಅಂತ ಅದಕ್ಕೊಂದು ದೃಷ್ಟಾಂತ ಕೊಡುತ್ತೆ ಅದು. ಆಮೇಲೆ ದುಃಖಂ ರಾಗದ್ವೇಷಜನ್ಯಂ ತದಭಾವೇ ಸುಖಂ ಸ್ವತಃ ಇತಿ ವ್ಯಾಪ್ತಿ ಗೃಹೀತ್ಯರ್ಥಂ ಬಹುದೃಷ್ಟಾಂತ ವರ್ಣನಂ. ಹಾಗಾಗಿ ಎಷ್ಟು ಯಾತಿಗೆ ಈ ತರ 3 ದೃಷ್ಟಾಂತ ಕೊಡ್ತಾ ಇದೆ ಅಂತ ಕೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಉತ್ತರ ಹೇಳ್ತಾ ಇದ್ದಾರೆ, ಸುಖ ಮತ್ತು ದುಃಖ ಎರಡು ಕೂಡ ರಾಗದ್ವೇಷದಿಂದ ಬಂದಿರೋದು. ಯಾಕಂದ್ರೆ ನೋಡಿ, ಸುಖ ಅನ್ನೋದು ರಾಗದಿಂದ ಬರುತ್ತೆ, ದುಃಖ ಅನ್ನೋದು ದ್ವೇಷದಿಂದ ಬರುತ್ತೆ ಅಂತ ಲೋಕದಲ್ಲಿ ಕಂಡಿರೋ ವಿಷಯನೇ ಅದು. ಹಾಗಾಗಿ ದುಃಖ ಅನ್ನೋದು ಆತರ ಇರುತ್ತೆ. ಆದ್ರೆ ಅದು ಎರಡು ಇಲ್ದೇ ಹೋದ್ರೆ, ರಾಗದ್ವೇಷ ಎರಡು ಇಲ್ದೇ ಹೋದ್ರೆ ಸ್ವತಃ ಸುಖ ಅಂದ್ರೆ ಅವನು ತನ್ನ ಸ್ವಾಭಾವಿಕ ಸುಖ ಅನ್ನೋದನ್ನ ಸುಷುಪ್ತಿಯಲ್ಲಿ ಅನುಭವಿಸ್ತಾ ಇರ್ತಾನೆ. ಯಾಕಂದ್ರೆ ಸುಷುಪ್ತಿ ಸಮಯದಲ್ಲಿ ರಾಗದ್ವೇಷ ಅನ್ನೋದು ಇರೋದೇ ಇಲ್ಲ. ಯಾಕಂದ್ರೆ ರಾಗದ್ವೇಷ ಇರ್ಬೇಕಾದ್ರೆ ಮನಸ್ಸಿರ್ಬೇಕು, ಮನಸ್ಸು ಲಯವಾಗಿರುತ್ತೆ ಅದು.
ಆ ಸಮಯದಲ್ಲಿ ಅವನಿಗೆ ರಾಗದ್ವೇಷ ಮಾಡಕ್ಕೆ ಅವಕಾಶನೇ ಇಲ್ಲ. ಅದರಿಂದ ನ್ಯಾಚುರಲ್ ಆಗಿ ಅವ್ನಿಗೆ ಸ್ವರೂಪ ಸುಖ ಅಂತ ಯಾವ್ದಿದೆಯೋ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅವನಿಗೆ ಅಂತ ಹೇಳಿದ್ರು. ಅದರಿಂದಾನೇ ಯೋಗಿಯಾಗಿರೋರು ಆ ಮನಸ್ಸನ್ನ ಕೂಡ ಅಷ್ಟೊಂದು ನಿಯಂತ್ರಣ ಮಾಡ್ಕೊಂಡು ಅದರಲ್ಲಿ ಒಂಚೂರು ರಾಗದ್ವೇಷಗಳೆಲ್ಲ ಬರದೇ ಇರೋದು ಮಾತ್ರ ಮಾಡ್ಕೊಂಡು ಅವ್ರ ಸ್ವರೂಪ ಸುಖವನ್ನು ಅವರು ಅನುಭವಿಸ್ತಾರೆ ಅನ್ನೋದಿದೆ. ಇತಿ ವ್ಯಾಪ್ತಿ ಗೃಹೀತ್ಯರ್ಥಂ ಬಹುದೃಷ್ಟಾಂತ ವರ್ಣನಂ. ಇವಾಗ ನೋಡಿ ಇವ್ರಿಗೂ ಕೂಡ ಈ ಮೂರು ವಿಷಯಕ್ಕೂ ಕೂಡ ಬಾಲ, ರಾಜ ಮತ್ತು ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನಿ ಅರೋನು. ಇವಾಗ ಬಾಲ ಅನ್ನೋದಕ್ಕೆ ಅದಕ್ಕೆ ರಾಗದ್ವೇಷ ಇರೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಯಾಕಂದ್ರೆ ಇಂದ್ರಿಯಗಳೆಲ್ಲ ಅಷ್ಟೊಂದು ಪ್ರಾಯಕ್ಕೆ ಬಂದಿಲ್ಲ ಅದು. ಅದರಿಂದ ಅದಕ್ಕೆ ರಾಗದ್ವೇಷ ಇಲ್ಲದೆ ಇರೋದ್ರಿಂದ ಅದಕ್ಕೆ ಈ ಒಂದು ಸುಖ ದುಃಖ ಅನ್ನೋದು ಇಲ್ಲದೆ ಇರೋದ್ರಿಂದ ಅದಕ್ಕೆ ಒಂದು ರೀತಿಯಾದ ಆನಂದ ಇರುತ್ತೆ ಅನ್ನೋದಕ್ಕೆ ಆದರ್ಶ ಅಂತ ಕೊಟ್ಟರು. ರಾಜ ಅನ್ನೋನಿಗೆ ಕೂಡ ಅವ್ನಿಗೆ ಬೇಕಾದೆಲ್ಲ ಸಿಕ್ಕಿದೆ ಅವನಿಗೆ. ಹಾಗಾಗಿ ಬಯಕೆ ಅನ್ನೋದು ಯಾವ್ದು ಇಲ್ಲ ಅವನಿಗೆ. ಇದು ಬೇಕಪ್ಪ ಇದು ಸಿಗ್ಲಿಲ್ಲಲ್ಲ ಅಂತ ಒಂದು ದುಃಖ ಇಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಎಲ್ಲೋ ಸಿಕ್ಕಿದೆ ಅಂತ ತೃಪ್ತನಾಗಿದ್ದಾನೆ ಅವನು. ಆ ರೀತಿಯಿಂದ ಅದ್ರ ಒಂದು ಸುಖ ಇದೆ ಅಂತ ಹೇಳಿ. ಬ್ರಹ್ಮಜ್ಞಾನಿಗಂತೂ ಕೇಳ್ಬೇಕಾಗಿಲ್ಲ, ಅವನು ವಿವೇಕದಿಂದಾನೇ ಅವನಿಗೆ ಸುಖ ಚೆನ್ನಾಗಿದೆ ಅಂತ ಈ 3 ದೃಷ್ಟಾಂತ ಕೊಟ್ಟಿದ್ದು. ಈ ರಾಗದ್ವೇಷ ಅನ್ನೋದು ಇಲ್ಲದೆ ಇರೋದ್ರಿಂದ ಒಂದು ಸುಖ ಇದೆ ಅನ್ನೋದು ತೋರ್ಸಕ್ಕಾಗಿ 3 ದೃಷ್ಟಾಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಅದ್ವಯಾನಂದ ರೂಪತ್ವಂ ಇತ್ತಂ ಸುಪ್ತೌ ಪ್ರದರ್ಶಿತಂ ಏತಾವತ ಸ್ವಭಾವೋಸ್ಯ ನಿರ್ಣೀತಃ ಪ್ರತ್ಯೇಗಾತ್ಮನಃ. ಈ ಮಲಗಿದ್ದವನ್ನ ಎಬ್ಸಿ ಇವನೊಂದು ಪರೀಕ್ಷೆ ಮಾಡಿ ತೋರಿಸ್ತಾನಲ್ಲ, ಅವಾಗ ಮಲಗಿದ್ದವನ್ನ ಎಬ್ಸಿದ ಮೇಲೆ ಮಲಗಿದ್ದಾಗ ಇವನು ಏನಾಗಿದ್ದ, ಆಮೇಲೆ ಮಲಗಿದ್ದಾನೆ ನಾನು ಸುಮ್ಮನೆ ಮಲ್ಕೊಳ್ಳೋದು ಅಂತ ಹೇಳ್ತಾರೆ. ನಿದ್ದೆ ಮಾಡ್ತಾ ಇರುವಾಗ ಜೀವ ಏನಾಗಿದ್ದ ಅಂತ ಒಂದು ಪ್ರಶ್ನೆ, ಆಮೇಲೆ ಎಲ್ಲಿಂದ ಎಚ್ಚರ ಆಗಿದ್ದಾಗ ಎಲ್ಲಿಂದ ಬಂದ ಅವನು ಅಂತ 2 ಪ್ರಶ್ನೆ. ಹಾಗಾಗಿ 2 ಪ್ರಶ್ನೆ ತಗೊಂಡು ಇವಾಗ ಮೊದಲ ಪ್ರಶ್ನೆಗೆ ಉತ್ತರ ಕೊಟ್ಟಾಗಿದೆ ಇದ್ರಿಗೂ. ಏನು ಅಂದ್ರೆ ಅವನ ಸ್ವರೂಪ ಏನಾಗಿತ್ತು, ನಿದ್ದೆ ಮಾಡ್ತಾ ಇರುವಾಗ ಅವನ ಸ್ವರೂಪ ಏನಾಗಿದ್ದ ಅವನು ಅಂತ ಹೇಳಿದ್ರೆ ಅವನು ಆತ್ಮ ಸ್ವರೂಪವಾಗಿ ಇದ್ದ ಅವನು. ಯಾಕಂದ್ರೆ ಎಚ್ಚರವಾಗಿದ್ದಾಗ ನಾನು ಈ ವ್ಯಕ್ತಿ ಆ ವ್ಯಕ್ತಿ ಅಂತೆಲ್ಲ ಹೇಳಕ್ಕಾಗುತ್ತೆ. ಅದಕ್ಕೇನೆ ಈ ಉಪನಿಷತ್ತು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಎಚ್ಚರಾವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಏನೇನು ಐಡೆಂಟಿಟೀಸ್ ಇರುತ್ತೋ. ಇವಾಗ ನೋಡಿ ಒಬ್ಬ ವ್ಯಕ್ತಿ ಮಹಿಳೆ ಆಗಿದ್ರೆ ನಾನು ತಾಯಿ ಅಂತ ತಿಳ್ಕೊಳ್ತಾಳೆ, ಮದುವೆಯಾಗಿ ಅವಳು ಮಕ್ಕಳೆಲ್ಲ ಇದೆ ತಾಯಿ ಅಂತ ತಿಳ್ಕೊಳ್ತಾಳೆ, ಅಥವಾ ಅವ್ರಿಗೆ ಹೆಂಡತಿ ಅಂತ ತಿಳ್ಕೊಳ್ತಾಳೆ. ಅದೇ ತರ ಒಂದು ಪುರುಷನಾಗಿದ್ರೆ ಅವನು ತಂದೆ ಅಂತ ತಿಳ್ಕೊಳ್ತಾನೆ. ಆಮೇಲೆ ಅಥವಾ ತಂದೆ ಜೊತೆಗೆ ಇನ್ನು ಬೇರೆ ಐಡೆಂಟಿಟೀಸ್ ಇರುತ್ತೆ. ನಾನು ಬ್ರಾಹ್ಮಣ, ನಾನು ಗೃಹಸ್ಥ, ಇಂಥದ್ದೆಲ್ಲ ಬೇಕಾದಷ್ಟು ಇರುತ್ತೆ. ನಾನು ಇಂಥ ಕಡೆ ಕೆಲಸ ಮಾಡೋನು ಇಂಥ ಬೇಕಾದಷ್ಟು ಇರುತ್ತೆ. ಇದೆಲ್ಲ ಎಚ್ಚರಾವಸ್ಥೆಯಲ್ಲಿ ಇರುತ್ತೆ. ಆದ್ರೆ ಸುಷುಪ್ತಿ ಅವಸ್ಥೆಗೆ ಹೋದಾಗ ಇದು ಯಾವುದೂ ಇರೋದೇ ಇಲ್ಲ ಯಾರಿಗೂ ಕೂಡ. ಯಾಕಂದ್ರೆ ಆ ಸಮಯದಲ್ಲಿ ಎಲ್ಲವನ್ನು ಅವನು ಬಿಟ್ಟು ಹೋಗಿರ್ತಾನೆ. ಅದಕ್ಕೆ ಅದು ಹೇಳುತ್ತೆ, ಒಬ್ಬ ಚಂಡಾಳ ಅನ್ನೋನು ಕೂಡ ಎಚ್ಚರಾವಸ್ಥೆಯಲ್ಲಿ ಅವನು ಚಂಡಾಳ ಅಲ್ಲ ಅವನು ಸುಷುಪ್ತಿನಲ್ಲಿ. ಒಬ್ಬ ಕಳ್ಳ ಅನ್ನೋನು ಕೂಡ ಕಳ್ಳ ಅಲ್ಲ ಅವನು ಸುಷುಪ್ತಿನಲ್ಲಿ. ಈ ತರ ಹೇಳುತ್ತೆ. ಅದು ಬ್ರಾಹ್ಮಣ ಅಲ್ಲ. ದೇವರುಗಳು ಕೂಡ ದೇವರುಗಳಲ್ಲ, ಅದು ದೇವತೆ ಅಂತ ಹೇಳ್ತೀವಲ್ಲ ದೇವಲೋಕದಲ್ಲಿರೋರು, ಅವ್ರಿಗೂ ಕೂಡ ಸಮಯದಲ್ಲಿ ದೇವತೆಗಳಲ್ಲ. ಆಮೇಲೆ ನನ್ಗೆ ಅಂದ್ರೆ ಒಬ್ಬ ಮನುಷ್ಯನ ಸುಷುಪ್ತಿನಲ್ಲಿ ದೇವತೆಗಳಲ್ಲ. ವೇದ ಅಲ್ಲ ಅಂತ ಹೇಳ್ತೀವಿ ಆ ಒಂದು ಸೀರೀಸ್ ಅಲ್ಲಿ. ಯಾತಿಕ್ ವೇದ ಅಲ್ಲ ಅಂತ ಹೇಳಿದ್ರೆ, ವೇದ ಅನ್ನೋದು ಜಡ, ಅದೇನು ಮನುಷ್ಯ ಅಲ್ಲ ಅದು. ಹಾಗಾಗಿ ಅದು ಅದಕ್ಕೆ ಎಚ್ಚರಾವಸ್ಥೆಯಲ್ಲಿ ಒಂಥರ, ಸುಷುಪ್ತಿಯಲ್ಲಿ ಅವಸ್ಥೆಯಲ್ಲಿ ಒಂಥರ ಅಂತ ಹೇಳಕ್ ಬರೋದಿಲ್ಲ. ಹಾಗಾಗಿ ಶಂಕರಾಚಾರ್ಯ ಅದಕ್ಕೆ ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ನೋಡು ಎಚ್ಚರಾವಸ್ಥೆಯಲ್ಲಿ ಒಬ್ಬ ತನ್ನನ್ನ ಒಂದು ಪುರುಷ, ಬ್ರಾಹ್ಮಣ, ಗೃಹಸ್ಥ ಅಂತೆಲ್ಲ ತಿಳ್ಕೊಳ್ತಾನೆ. ಅದು ಐಡೆಂಟಿಟಿ ಇದೆ. ಅವನೇನ್ ಮಾಡ್ತಾನೆ, ವೇದದಿಂದ ಅವನಿಗೆ ಪುರುಷಾರ್ಥವೆಲ್ಲ ಪಡ್ಕೊಳಕ್ಕೆ ವೇದ ಇದೆ. ಅದು ಇಷ್ಟ, ಕಾಮ, ಇದು ಧರ್ಮ, ಇಷ್ಟ, ಅರ್ಥ, ಕಾಮ, ಮೋಕ್ಷ ಎಲ್ಲವಕ್ಕೂ ಪಡ್ಕೊಳಕ್ಕೂ ವೇದ ಇರೋದು. ಎಚ್ಚರಾವಸ್ಥೆಯಲ್ಲಿ ಅವನು ವೇದವನ್ನ ಅಪ್ರೋಚ್ ಮಾಡಿ ವೇದದಿಂದ ಏನ್ ಬೇಕೋ ಅವನಿಗೆ ತಗೊಳಕ್ಕೆ ಅವನಿಗೆ ಆ ಸಮಯದಲ್ಲಿ ಇರುವ ವೇದ ಅಂತ ಅನಿಸ್ಕೊಳ್ತೇವೆ ಎಚ್ಚರಾವಸ್ಥೆಯಲ್ಲಿ. ಸುಷುಪ್ತಿ ಅವಸ್ಥೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವೇದವನ್ನ ಒಬ್ಬನ ಸುಷುಪ್ತಿ ಅವಸ್ಥೆಯಲ್ಲಿ ವೇದವನ್ನ ಇದು ಮಾಡಿ ಅವಲಂಬಿಸಿ ಏನಾದ್ರು ತಗೊಳಕ್ಕೆ ಅವನಿಗೆ ಕ್ಯಾಂಡಿಡೇಟೇ ಇಲ್ಲ. ಸುಷುಪ್ತಿಯಲ್ಲಿ ವೇದಕ್ಕೆ ಯಾರು ಕ್ಯಾಂಡಿಡೇಟ್ಸೇ ಇಲ್ಲ, ಗ್ರಾಹಕರು ಯಾರು ಇಲ್ವೇ ಇಲ್ಲ. ಆದ್ರಿಂದ ವೇದ ಅನ್ನೋದು ಅವೇದ ಅಂತ ಹೇಳುತ್ತೆ. ಅದು ವೇದ ಸತ್ತೋಯ್ತು ಅಂತಾನೋ ಆತರ ಏನು ಅಲ್ವೇ ಇಲ್ಲ. ಆದ್ರೆ ವೇದಕ್ಕೆ ಇಟ್ಸ್ ಆಲ್ಮೋಸ್ಟ್ ಒಂಥರ ಡಿಫೆಂಟ್. ಯಾರು ಕಸ್ಟಮರ್ಸ್ ಯಾರು ಬರ್ದೇ ಹೋದ್ರೆ ಅವ್ನು ಬಾಗ್ಲಾಕ್ಬಿಡ್ತಾನೆ, ಅಂಗಡಿ ಬಾಗ್ಲಾಕ್ಬಿಡ್ತಾನೆ ಅಷ್ಟೇ. ಎಲ್ಲೂ ಯಾರು ಬರ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಅಂಗಡಿ ಬಾಗ್ಲಾಕ್ತಾನಲ್ಲ, ಆತರ ಇಲ್ಲೂ ಕೂಡ ಏನಾಗುತ್ತೆ, ವೇದವನ್ನ ಇದು ಉಪಯೋಗಿಸ್ಕೊಳ್ಳೋಕೆ ಯಾರು ಇಲ್ಲದೆ ಇರೋದ್ರಿಂದ ಸುಷುಪ್ತಿ ಅವಸ್ಥೆಯಲ್ಲಿ ವೇದ ಅವೇದವಾಗಿ ಇರುತ್ತೆ ಅದು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಸುಷುಪ್ತಿನಲ್ಲಿ ನಮ್ಗೆ ಯಾವುದೇ ಐಡೆಂಟಿಟೀಸ್ ಇರೋದಿಲ್ಲ ಅನ್ನೋದನ್ನ ಹೇಳಿದ್ರು. ಅವಾಗ ಏನಾಗುತ್ತೆ ಅಂತ ಈ ತರ ನೋಡಿದಾಗ ಪ್ರತಿಯೊಂದು ಜೀವನಕ್ಕೂ ಕೂಡ ಆ ಸುಷುಪ್ತಿ ಅನ್ನೋದು ಸಮಾನ. ಒಬ್ಬ ಬ್ರಾಹ್ಮಣನ ಸುಷುಪ್ತಿನೂ ಒಂದೇ ತರನೇ, ಒಂದು ಚಂಡಾಳನ ಸುಷುಪ್ತಿ ಒಂದೇ ತರನೇ, ಒಬ್ಬ ಟೆರರಿಸ್ಟ್ ಅಂತ ಇದ್ರೆ ಅವನ ಸುಷುಪ್ತಿ ಕೂಡ ಒಂದೇ ತರನೇ. ಇವ್ರಿಗೆಲ್ಲರಿಗೂ ಈಕ್ವಲಿ ಆಗ್ತದೆ. ಹೌದು, ಟೋಟಲ್ ಅವೇರ್ನೆಸ್ ಅದೇ. ಹಾಗಾಗಿ ಯಾಕಂದ್ರೆ ಆ ಸಮಯದಲ್ಲಿ ಅವೇರ್ ಆಫ್ ಸಮಥಿಂಗ್ ಅನ್ನೋದು ಇರೋದೇ ಇಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ಹಿ ಇಸ್ ನಾಟ್ ಡೆಡ್ ಆಲ್ಸೋ. ಪರನ ಇರ್ತಾ ಇರುತ್ತೆ. ಅದು ಮನಸ್ಸು ಕೂಡ ಕೆಲಸ ಮಾಡಲ್ಲ. ಎಚ್ಚರ ಆದ್ಮೇಲೆ ಮಾತ್ರ ಅವ್ನಿಗೆ ನಾನು ಏನು ನನ್ಗೆ ಸುಖವಾಗಿ ನಿದ್ದೆ ಮಾಡುತ್ತೆ ಅಂತ ಪ್ರತಿಯೊಬ್ಬರಿಗೂ ಒಂದು ಅನುಭವ ಇದೆ. ಆ ಸಮಯದಲ್ಲಿ ಗೊತ್ತಾಗಲ್ಲ ನಾನು ಚೆನ್ನಾಗಿ ನಾನು ಆನಂದವಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಅಂತ. ನಿದ್ದೆ ಸಮಯದಲ್ಲಿ ಗೊತ್ತಾಗಲ್ಲ, ಅದು ಎಚ್ಚರ ಆದ್ಮೇಲೆ ಗೊತ್ತಾಗಲ್ಲ. ನೋಡಿ, ಹೌದು, ಕಂಪೇರ್ ಮಾಡ್ಕೊಳ್ತಾನೆ. ಯಾಕಂದ್ರೆ ಅವನು ಇಷ್ಟೊತ್ತು ಏನಾಗಿದ್ದೆ ಅಂತ ಅವನಿಗೆ ಗೊತ್ತಾಗಿದೆ. ಎಚ್ಚರಾಗಿದ್ದ ತಕ್ಷಣ ತುಂಬಾ ಆನಂದವಾಗಿತ್ತಪ್ಪ ಅಂತ ಇದಕ್ಕೂ ಕಂಪೇರ್ ಮಾಡಿದಾಗ ಅವನಿಗೆ ಅಷ್ಟು ಆನಂದವಾಗಿದ್ದವನು
ಆ ಸಮಯದಲ್ಲಿ ಗೊತ್ತಾಗಲ್ಲ. ಆ ಸಮಯದಲ್ಲಿ ಗೊತ್ತಾಗಲ್ಲ. ಎಚ್ಚರ ಆದ್ಮೇಲೆ ಆನಂದವಾಗಿದ್ದೆ ಅಂತ ಗೊತ್ತಾಗುತ್ತೆ ಅದು. ಆಮೇಲೆ ಈ ಎಚ್ಚರ ಆದ್ಮೇಲೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಅಂದ್ರೆ ಅವನ ಸಂಸಾರ ಎಲ್ಲವೂ ಕೂಡ ಒಂದು ಕ್ಷಣದಲ್ಲಿ ಎಲ್ಲವೂ ಬಂದ್ಬಿಡುತ್ತೆ ಅವನಿಗೆ. ಅವಾಗ ಇದಕ್ಕೂ ಕಾಂಟ್ರಾಸ್ಟ್ ಅವನಿಗೆ ಗೊತ್ತಾಗುತ್ತೆ. ಆತನಿಗೆ ಅದಕ್ಕೇನೆ ಈ ತರ ಇರೋದ್ರಿಂದಲೇ ಪ್ರತಿಯೊಬ್ಬರು ಕೂಡ ಅವ್ನಿಗೆ ಎಷ್ಟೇ ಒಂದು ಹನುಮಂತನಾಗಿರ್ಲಿ, ಎಷ್ಟೇ ಒಂದು ಚುರುಕಾಗಿ ಕೆಲಸ ಮಾಡೋನು ಏನೇ ಆಗಿದ್ರು ಕೂಡ ಈ ಸುಷುಪ್ತಿ ಸಮಾನ ಯಾವ್ದು ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಯಾರು ಹೇಳ್ಕೊಡ್ದೇನೆ ಗೊತ್ತು. ಅದರಿಂದಲೇ ಏನ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಏನೇ ಅನುಭವಿಸಕ್ಕೆ ಎಷ್ಟೇ ಇದ್ರು ಕೂಡ ಇವತ್ತು ಸಾಕಪ್ಪ ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸುಷುಪ್ತಿ ಕೊಡ್ತಾರೆ. ಎಲ್ಲರೂ ಕೂಡ ಒಂದು ಆನಂದ ಇರುತ್ತೆ ಅದು. ಹಾಗಾಗಿ ಅದಕ್ಕೇನು ನಾವು ಖರ್ಚು ಮಾಡ್ಬೇಕಾಗಿಲ್ಲ, ಏನಿಲ್ಲ. ಆದ್ರೂ ಕೂಡ ನೋಡಿ ಆ ಸುಷುಪ್ತಿ ಅನ್ನೋದು ನಾವ್ ಇಷ್ಟ ಬಂದಾಗ ಬರೋದಿಲ್ಲ. ಅದು ಎಷ್ಟೋ ಸತಿ ಅದು ಎಸ್ಪೆಷಲಿ ವಯಸ್ಸಾದವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಅವ್ರಿಗೆ ಅಷ್ಟು ಬೇಗ ಬಂದ್ಬಿಡಲ್ಲ ಅದು. ಹಾಗಾಗಿ ನಮ್ ಕೃಷ್ಣ ಜೋಯಿಸ್ರು ಹೇಳೋರು ಅದಕ್ಕೆ ಕೇಳ್ಕೊಂಡ್ ಬಂದಿರ್ಬೇಕು ಅಂತ ಹೇಳೋರು. ಅದಕ್ಕೆ ಪುಣ್ಯ ಇರ್ಬೇಕು ಸುಷುಪ್ತಿ ನಮಗೆ ಚೆನ್ನಾಗಿ ನಿದ್ದೆ ಮಾಡಕ್ ಕೂಡ ಒಂದು ಪುಣ್ಯ ಇರ್ಬೇಕು ಅಂತ ಹೇಳೋರು ಅವರು. ಆಕ್ಚುಲಿ ಶಾಸ್ತ್ರ ಅದನ್ನ ಹೇಳೋದಿಲ್ಲ, ಆದ್ರೆ ಪ್ರಾಕ್ಟಿಕಲ್ ಆಗಿ ಅವ್ರು ಅದನ್ನ ಈ ತರ ಹೇಳೋರು ಅವರು. ಯಾಕಂದ್ರೆ ಕೆಲವರು ಕಷ್ಟಪಡೋದು ನೋಡ್ತಾರೆ. ಹಾಗಾಗಿ ನಾವ್ ಇದನ್ನೇ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನೋಡಿ ಒಂದು ಮಗು ಯಾವಾಗ ಬೇಕಾದ್ರೂ ನಿದ್ದೆ ಮಾಡ್ತಾ ಇರುತ್ತೆ. ಅದು ಸುಮ್ನೆ ಒಂದು ತಾಯಿ ತೆಗೆದು ಹಾಕೊಂಡ್ಬಿಟ್ರೆ ಅದು ಹೆಗಲ ಮೇಲೆ ಮಗು ನಿದ್ದೆ ಕೊಟ್ಟಿರುತ್ತೆ ಅದು. ಹಾಗಾಗಿ ಮಗು ಕಷ್ಟನೇ ಇಲ್ಲ. ಹಾಗಾಗಿ ಬಾಕಿ ಅವ್ರಿಗೆ ಕಷ್ಟ ಇರುತ್ತೆ ಅಂತ. ಕರೆಕ್ಟ್. ಹಾಗಾಗಿ ಅದ್ವಯಾನಂದ ರೂಪತ್ವಂ ಇತ್ತಂ ಸುಪ್ತೌ ಪ್ರದರ್ಶಿತಂ ಏತಾವತಾ ಸ್ವಭಾವೋಸ್ಯ ನಿರ್ಣೀತಃ ಪ್ರತ್ಯಗಾತ್ಮನಃ. ಈ ಪ್ರತ್ಯಗಾತ್ಮ ಅಂತ ಜೀವ ಇದ್ದಾನಲ್ಲ, ವಾಸ್ತವಾದ ಸ್ವರೂಪ ಸ್ವಭಾವ ಆನಂದ ಸ್ವರೂಪ ಅನ್ನೋದನ್ನ ಪ್ರತ್ಯಗಾತ್ಮ ಅನ್ನೋದು ನಮ್ಮ ವಾಸ್ತವಾದ ಸ್ವರೂಪ. ಪಂಚಕೋಶಗಳಿಂದ ಬಿಡಿಸ್ಕೊಂಡಿರೋ ನಮ್ಮ ಶುದ್ಧ ಚೈತನ್ಯ ಇದೆಯಲ್ಲ, ಅದು ಆನಂದ ಸ್ವಭಾವವಾದದ್ದು ಅನ್ನೋದನ್ನ ನಾವು ಇದುವರೆಗೂ ನಿರೂಪಣೆ ಮಾಡಿದ್ವಿ. ಇವಾಗ ಕ್ವ ಅಭೂತ್ ಏಷಃ ಇತಿ ಪ್ರಶ್ನಂ ನಿರ್ಣೀಯ ಕುತಃ ಆಗತಃ ಇತಿ ಪ್ರಶ್ನಂ ನಿರ್ಣೇತುಂ ಊರ್ಣನಾಭ್ಯಾಧಿಕ ಶ್ರುತಿ. ಇವಾಗ ಅವನು ಏನಾಗಿದ್ದ, ಕ್ವ ಅಭೂತ್ ಅವನು ಎಲ್ಲಿದ್ದ, ಅವನು ಏನಾಗಿದ್ದ ಅಂತ ಪ್ರಶ್ನೆ ಆದ್ಮೇಲೆ ಇವಾಗ ಎಲ್ಲಿಂದ ಅವನು ಬಂದ, ಇವಾಗ ಎಚ್ಚರಾದಾಗ ಎಲ್ಲಿಂದ ಅವ್ನು ಬಂದ ಅನ್ನೋ ಪ್ರಶ್ನೆಯನ್ನು ಹೇಳಕ್ಕಾಗಿ ಶ್ರುತಿ ಕೆಲವು ವಿಷಯಗಳೆಲ್ಲ ಇವಾಗ ಹೇಳುತ್ತೆ ಅಂತ ಮುಂದಿನ ಕಂಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಪ್ರಶ್ನಂ ನಿರ್ಣೇತಂ ಊರ್ಣನಾಭ್ಯಾಧಿಕ ಶ್ರುತಿ. ಊರ್ಣನಾಭಿ ಅಂದ್ರೆ ಸ್ಪೈಡರ್ ಅದನ್ನ ಶ್ರುತಿ ಏನ್ ಮಾಡ್ತೇವೆ ಮುಂಡಕದಲ್ಲಿ ಕೂಡ ಈ ದೃಷ್ಟಾಂತ ಕೊಡುತ್ತೆ. ಅದು ಊರ್ಣನಾಭಿ ಹೇಗೆ ತನ್ನ ಒಂದು ಅದಕ್ಕೆ ಜೊಳ್ಳು ಅಂತ ಇದೆಯಲ್ಲ, ಅದರಿಂದನೇ ಅದು ಏನ್ ಮಾಡುತ್ತೆ ಬಲೆ ಇದು ನಿರ್ಮಾಣ ಮಾಡುತ್ತೆ ಅದು. ಹಾಗಾಗಿ ಬೇರೆ ಹೊರಗಡೆಯಿಂದ ಏನು ತರೋದಿಲ್ಲ, ತನ್ನ ಶರೀರದ ಒಳಗಡೆ ಇರೋ ವಿಷಯವನ್ನೇ ಇಟ್ಕೊಂಡು ಅದು ಅದಕ್ಕೆ ಬೇಕಾಗಿರೋ ಒಂದು ಬಲೆಯನ್ನ ಅದು ಮಾಡ್ಕೊಳ್ಳುತ್ತೆ. ಜೇಡ್ರ ಬೆಲೆ ಅಂತ ಹೇಳ್ತಾರಲ್ಲ, ಆಮೇಲೆ ಅದನ್ನ ಎಳ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ವಿತ್ರ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹೌದು, ಅದು ಕೂಡ ಸಾಮರ್ಥ್ಯ ಇದೆ ಅದನ್ನ. ಹಾಗಾಗಿ ಅದನ್ನ ನಿರ್ಮಾಣ ಮಾಡಕ್ಕೆ ಒಳಗಡೆಯಿಂದ ಅದನ್ನ ಆ ಒಂದು ದಾರ ತರ ಅದನ್ನ ಹೊರಗಡೆ ತರುತ್ತೆ. ಆಮೇಲೆ ಅದನ್ನ ಒಳಗಡೆ ಕೂಡ ಎಳ್ಕೊಳ್ಳುತ್ತೆ ಅದು ಅಂತಾನು ಹೇಳ್ತಾರೆ. ಹಾಗಾಗಿ ಯಹ ಸುಪ್ತೌ ನಿಶ್ಚಿತಃ ಸ್ವಾತ್ಮ ತಸ್ಯ ಬ್ರಹ್ಮತ್ವ ಸಿದ್ಧಯೇ ಜಗತ್ ಸೃಷ್ಟಿ ವರ್ಣ್ಯತೆ ಅಸ್ಮಾತ್ ಸೃಷ್ಟೌ ದೃಷ್ಟಾಂತಹ ಉಚ್ಯತೆ. ಹಾಗಾಗಿ ಯಾರು ಸುಷುಪ್ತಿನಲ್ಲಿ ಏನಾಗಿದ್ದ ಅನ್ನೋನ್ನ ನಿರ್ಣಯ ಮಾಡಿದ್ಮೇಲೆ ಅವನು ಬ್ರಹ್ಮಸ್ವರೂಪವಾಗಿಯೇ ಇದ್ದಾನೆ. ಅವನು ಆ ಸಮಯದಲ್ಲಿ ಬ್ರಹ್ಮಸ್ವರೂಪವಾಗಿ ಇದ್ದಾನೆ. ಅವನು ನಿಜವಾದ ಸ್ವರೂಪನ ಅದೇನೆ ಅನ್ನೋದನ್ನ ತೀರ್ಮಾನ ಮಾಡಕ್ಕಾಗಿ ಜಗತ್ ಸೃಷ್ಟಿ ವರ್ಣ್ಯತೆ, ಜಗತ್ತಿನ ಸೃಷ್ಟಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಶ್ರುತಿ ಹೇಳೋದು ಜಗತ್ತೆಲ್ಲ ಬ್ರಹ್ಮದಿಂದ ಬಂದಿದೆ ಅಂತ ಹೇಳ್ತಾ ಇದೆ. ಇವನು ಹೆಸರಾದ್ಮೇಲೆ ಕೂಡ ಇವನಿಗೆ ಎಲ್ಲ ಕೂಡ ಇವನು ಹೊರಗಡೆ ಬರ್ತಲ್ಲ. ಅಂದ್ರೆ ಮೈಯೇವ ಸಕಲಂ ಜಾತಂ ಮೈ ಸರ್ವಂ ಪ್ರತಿಷ್ಠಿತಂ ಅಂತ ಬರ್ತಲ್ಲ. ಹಾಗಾಗಿ ನನ್ನಲ್ಲೇ ಲಯ ಆಗಿತ್ತು, ನಾನು ಹೆಸರು ಹಾಕೊಂಡು ನನ್ನಿಂದಾನೇ ಹೊರಗಡೆ ಬಂತು ಅಂತ ನಾವು ಹೇಳ್ತೀವಲ್ಲ. ಅದೇ ತರನೇ ಈಶ್ವರ ಸೃಷ್ಟಿ ಮಾಡಿದ್ ಕೂಡ ಅವನಿಂದ ಸೃಷ್ಟಿ ಮಾಡಿದ್ದ. ಸ್ಥಿತಿ ಕಾಲದಲ್ಲಿ ಅವನೇ ಅದನ್ನ ಮೇಂಟೈನ್ ಮಾಡ್ತಾ ಇದ್ದ, ಲಯ ಕಾಲದಲ್ಲಿ ಅವನೊಳಗನೆ ಎಳ್ಕೊಂಡಿದ್ದಾನೆ ಅನ್ನೋದನ್ನ ಅದನ್ನ ಹೇಳಿ ಇವನ ಒಂದು ಜೀವನ ಒಂದು ರೂಪ ಕೂಡ ಅದೇನೆ ಅಂತ ಹೇಳಕ್ಕಾಗಿ ಬ್ರಹ್ಮ ಸ್ವರೂಪವೇ ಇವನ್ ಸ್ವರೂಪ ಕೂಡ ಅನ್ನೋದನ್ನ ಹೇಳಕ್ಕಾಗಿ ಇದನ್ನ ಹೇಳುತ್ತೆ ಅದು. ಅಚೇತನೋ ಯಥಾ ತಂತು ಪೂರ್ಣನಾಭೇಹೇ ಸಚೇತನಾತ್ ಜಾತಃ ಚಿದಾತ್ಮನಃ ತದ್ವತ್ ಪ್ರಾಣಲೋಕಾದಿ ಅಚೇತನಂ. ಇವಾಗ ಈ ಪೂರ್ಣನಾಭಿ ಅಂದ್ರೆ ಇದೇನೆ, ಯಾವ್ದೋ ಈ ಸ್ಪೈಡರ್ ಅಂತ ಹೇಳಿದಾಗ ಜೇಡ್ರ ಹುಳ ಅಂತಾನೆ ಹೇಳ್ತಾರಂತೆ ಅಲ್ವಾ. ಸ್ಪೈಡರ್ ನದಿಗೆ ಅದ್ರ ದೃಷ್ಟಾಂತ ಯಾತಕ್ಕೆ ಕೊಟ್ರು ಅಂತ ಹೇಳಿದ್ರೆ, ಜೇಡ್ರ ಹುಳ ಜಡ ಅಲ್ಲ, ಆದ್ರೆ ಅದರಿಂದ ಈ ಜೊಲ್ಲು ಅಂತ ಬರುತ್ತಲ್ಲ ಅದು ಜಡ. ಇವಾಗ ನೋಡಿ, ನಮ್ಮ ಶರೀರ ತಗೊಂಡ್ರೆ ಕೂಡ ನಮ್ಮ ಶರೀರದಲ್ಲಿ ಈ ನಖ ಅಂತ ಇದೆಯಲ್ಲ, ಅದೇ ಈ ಉಗುರು ಅಂತ ಇದೆಯಲ್ಲ, ಅದು ಜಡ. ಅದೇ ತರ ಕೂದಲು ಕೂಡ ಜಡ. ಆದ್ರೆ ಬಾಕಿ ಮೈ ಭಾಗ ಎಲ್ಲ ಕೂಡ ಅದು ಜಡ ಅಲ್ಲ. ಇದನ್ನು ಕೂಡ ಒಪ್ಪಿದ್ದಾರೆ, ಶಾಸ್ತ್ರಗಳು ಒಪ್ಪಿದ್ದಾರೆ. ಹಾಗಾಗಿ ಒಂದು ಚೇತನದಿಂದ ಅಚೇತನವಾದ್ದು ಬರಕ್ಕ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಶ್ರುತಿ ಏನ್ ಮಾಡುತ್ತೆ, ಈ ಒಂದು ಹುಳು ದೃಷ್ಟಾಂತ ಕೊಡುತ್ತೆ ಅದು. ಅದೇ ತರನೇ ಬ್ರಹ್ಮವು ಚೇತನ, ಅದರಿಂದ ಏನಾಗುತ್ತೆ ಈ ಅಚೇತನವಾದ ಬಂದಿದ್ದು ಅಂತ ಹೇಳಿದ್ರೆ ಯಾವ್ದು ಅಂತ ಹೇಳಿದ್ರೆ, ಈ ಪ್ರಾಣ ಮತ್ತು ಲೋಕಗಳು ಆಮೇಲೆ ನಮ್ಮ ಶರೀರದಲ್ಲಿರೋ ಪಾರ್ಟ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಅಚೇತನ, ಅದೆಲ್ಲ ಬ್ರಹ್ಮದಿಂದಲೇ ಬಂದಿದೆ ಅನ್ನೋದನ್ನ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಚೇತನವಾಗಿರೋ ಬ್ರಹ್ಮದಿಂದ ಅಚೇತನವಾದ ವಸ್ತುಗಳೆಲ್ಲ ಹೊರಗೆ ಬಂದಿದೆ ಅಂತ. ಅದೇ ತರ ಚೇತನವಾಗಿರೋ ಬ್ರಹ್ಮದಿಂದ ಚೇತನವಾಗಿರೋದು ಕೂಡ ಬಂದಿದೆ ಅನ್ನೋದಕ್ಕೆ ಇನ್ನೊಂದು ಹೇಳ್ತಾರೆ, ಮುಂದಕ್ಕೆ ಹೇಳ್ತಾರೆ. ಹಾಗೆ ವಿಸ್ಫುಲುಂಗಾಹ ಯಥಾ
ಅಗ್ನೇಃ ಜಾಯಂತೆ ಅಗ್ನಿ ಸ್ವಭಾವತಃ ತಥಾ ಸುಪ್ತಾತ್ಮನೋ ಜೀವಾಹ ವಿಜ್ಞಾನಮಯ ಮಯ ನಾಮಕಾಹ. ಅದೇ ತರನೇ ಇವಾಗ ವಿಸ್ಫುಲಿಂಗ ಅಂತ ಹೇಳಿದ್ರೆ ಕಿಡಿ. ಇವಾಗ ಬೆಂಕಿ ಜೋರಾಗಿ ಉರಿತಾ ಇರುವಾಗ ಅದರಿಂದ ಕಿಡಿಗಳು ಬರ್ತಲ್ವ ಹೊರಗಡೆಗೆ. ಅವಾಗ ನೋಡಿ, ಬೆಂಕಿಗೂನು ಕಿಡಿಗೂನು ಏನು ವ್ಯತ್ಯಾಸ ಇಲ್ಲ. ಆದ್ರೆ ಬೆಂಕಿ ಜೋರಾಗಿ ತಗೊಂಡು ಉರಿತಾ ಇರೋದು ದೊಡ್ಡ ಪ್ರಮಾಣದಲ್ಲಿದೆ, ಕಿಡಿ ಅನ್ನೋದು ಸಣ್ಣ ಪ್ರಮಾಣದಲ್ಲಿದೆ. ಕಿಡಿಯನ್ನು ಮುಟ್ಟಿದ್ರೆ ಬಿಸಿ ಆಗುತ್ತೆ ನಮ್ಗೆ, ಬೆಂಕಿನೂ ಮುಟ್ಟಿದ್ರೆ ಬಿಸಿ ಆಗುತ್ತೆ. ಇವಾಗ ಏನಾಯ್ತು, ಒಂದೇ ಜಾತಿಯಿಂದ ಅದೇ ಜಾತಿಯೇ ಹೊರಗಡೆ ಬರುತ್ತೆ ಅಂತ ಹೇಳುವಾಗ ಅದಕ್ಕೆ ದೃಷ್ಟಾಂತ ಏನ್ ಮಾಡ್ತಾ ಇದಾರೆ, ಚೇತನವಾಗಿರೋ ಜೀವ ಅವನಿಂದ ಹೊರಗಡೆ, ಈ ಚೇತನವಾಗಿರೋದೆಲ್ಲ ಹೊರಗಡೆ ಬರ್ತಾ ಇದೆ ಅನ್ನೋದಕ್ಕೆ ಈ ದೃಷ್ಟಾಂತ ಕೊಟ್ಟಿದ್ದಾರೆ. ಚೇತನದಿಂದ ಜಡ ಬರೋದು ಅನ್ನೋದಕ್ಕೆ ಇದು ಪೂರ್ಣನಾಭಿ ದೃಷ್ಟಾಂತ. ಅಗ್ನಿ ದೃಷ್ಟಾಂತ ಯಾವ್ದಕ್ಕೆ ಅಂತ ಹೇಳಿದ್ರೆ ಚೇತನದಿಂದ ಚೇತನವೇ ಬರೋದು ಅನ್ನೋದಕ್ಕೆ ಈ ದೃಷ್ಟಾಂತ. ಎರಡು ದೃಷ್ಟಾಂತ ಕೊಟ್ಟು ಮುಂದೆ ಕೇಳ್ತಾರೆ, ವಿಜ್ಞಾನಮಯ ನಾಮಕಾಹ ಜೀವಾಹ. ಜೀವ ಅಂದ್ರೆ ಯಾರು ಅಂತ ಹೇಳಿದ್ರೆ ವಿಜ್ಞಾನಮಯ ಅಂತ. ನೋಡಿ, ಜೀವ ಅನ್ನೋನಿಗೆ ಬೇಕಾದಷ್ಟು ಹೆಸರಿದೆ. ಚಿದಾಭಾಸ ಅಂತ ಒಂದು ಹೆಸರಿದೆ, ಆಮೇಲೆ ಜೀವಾತ್ಮ, ಕ್ಷೇತ್ರಜ್ಞ ಅಂತ ಒಂದು ಹೆಸರಿದೆ, ಆಮೇಲೆ ವಿಜ್ಞಾನಮಯ ಅಂತ ಒಂದು ಹೆಸರಿದೆ. ಯಾಕೆ ವಿಜ್ಞಾನಮಯ ಅಂತ ಹೇಳಿದ್ರೆ, ವಿಜ್ಞಾನಮಯ ಕೋಶ ಅಂತ ನಾವು ಇಂಟೆಲೆಕ್ಟ್ ಕೇಳ್ತೀವಲ್ಲ, ಬುದ್ಧಿ ಅನ್ನೋದು ಕೇಳ್ತೀವಲ್ಲ, ಈ ಜೀವ ಅನ್ನೋನಲ್ಲಿ ತುಂಬಾ ಪ್ರಧಾನವಾಗಿರೋದು ಯಾವ್ದು ಅಂತ ಹೇಳಿದ್ರೆ ಈ ಬುದ್ಧಿ ಅನ್ನೋದಕ್ಕೆ ಕಾರಣದಿಂದ ವಿಜ್ಞಾನಮಯ ಅಂತ ಹೇಳ್ತಾರೆ. ಹಾಗಾಗಿ ಜೀವ ಅನ್ನೋನಲ್ಲಿ ಶರೀರ ಇದೆ ಖಂಡಿತ, ಆದ್ರೆ ಆ ಶರೀರವನ್ನ ಅವನು ಯಾವ ತರ ಉಪಯೋಗಿಸ್ಕೊಳ್ತಾನೆ ಅನ್ನೋದು ಕೂಡ ಬುದ್ಧಿ ತಾನೇ ಕೆಲಸ ಮಾಡ್ಬೇಕು. ಅದರಿಂದ ವಿಜ್ಞಾನಮಯ ಅಂತ ಅವನಿಗೆ ಹೇಳಿದ್ದಾರೆ. ಈ ತರ ವಿಜ್ಞಾನಮಯ ಅಂತ ಹೆಸರು ಜೀವಗಳೆಲ್ಲ ಹೊರಗಡೆ ಬರ್ತಾರೆ ಅಂತ. ಸ್ವರೂಪತೋ ಜನ್ಮತಶ್ಚ ಪ್ರಾಣಾದಿ ಭ್ರಾಂತಿ ಕಲ್ಪಿತಂ ಜೀವಸ್ಯ ಕಲ್ಪಿತಂ ಜನ್ಮ ಸ್ವರೂಪಂ ತು ನ ಕಲ್ಪಿತಂ. ಇವಾಗ ಸ್ವರೂಪತಃ ಜನ್ಮತಶ್ಚ ಪ್ರಾಣಾದಿ ಭ್ರಾಂತಿ ಕಲ್ಪಿತಂ. ನೋಡಿ, ಈ ಪ್ರಾಣಾದಿಗಳೆಲ್ಲ ಖಂಡಿತ ಜಡ. ಅದು ಜನ್ಮತಶ್ಚ, ಅದು ಹುಟ್ಟೋದು ಅನ್ನೋ ಕಾರಣದಿಂದಲೂ ಅದು ಜಡ. ಯಾಕಂದ್ರೆ ನೋಡಿ, ಏನೇನು ಹುಟ್ಟುತ್ತೋ ಅದೆಲ್ಲ ಜಡ ಅಂತ ನಮ್ಗೊಂದು ವ್ಯಾಪ್ತಿ ಇದೆ, ತೀರ್ಮಾನ ಇದೆ. ಇವಾಗ ನಾವು ಕೇಳ್ಬೋದು, ಒಂದ್ ಮಗು ಹುಟ್ಟುತ್ತಲ್ಲ, ಮಗು ಜಡವ ಅಂತ ನಾವು ಕೇಳ್ಬೋದು. ಅಲ್ಲಿ ವೇದಾಂತ ಶಾಸ್ತ್ರ ಏನು ಉತ್ತರ ಕೊಡುತ್ತೆ ಅಂತ ಹೇಳಿದ್ರೆ, ನೋಡು, ಮಗು ಹುಟ್ಟುತ್ತೆ ಅಂತ ಹೇಳುವಾಗ ಆಕ್ಚುಲಿ ಜೀವ ಹುಟ್ಟಿಲ್ಲ. ಜೀವ ಅನ್ನೋದು ನಿರಂತರವಾಗಿ ಇದು ಸನಾತನ ಅಂದ್ರೆ ನಿತ್ಯ ಸ್ವರೂಪ ಅದು ಜೀವ. ಅದು ತನ್ನ ಕರ್ಮ ಪ್ರಕಾರ ಒಂದೊಂದು ಶರೀರವನ್ನು ಅವಾಗ ತಗೊಳುತ್ತೆ. ಅವಾಗ ಶರೀರ ಒಂದು ಹುಟ್ಟೋದನ್ನ ನೋಡ್ಬಿಟ್ಟು ನಾವು ಜೀವ ಹುಟ್ಟುತ್ತೆ ಅಂತ ನಮ್ಗೆ ಭ್ರಮೆ ಬರುತ್ತೆ. ಅದು ಅದೇ ವೇದಾಂತ ಶಾಸ್ತ್ರ ಅದನ್ನ ಕ್ಲಾರಿಫೈ ಮಾಡುತ್ತೆ. ಇವರು ಅದ್ರ ತಕ್ಷಣ ಹೇಳ್ತಾರೆ, ಅವರು ಜೀವಸ್ಯ ಕಲ್ಪಿತಂ ಜನ್ಮ ಸ್ವರೂಪಂತೂ ಕಲ್ಪಿತಂ. ಜಡ ವಸ್ತುಗಳಿಗೆ ಅದು ಸ್ವಭಾವ, ಅದು ಸ್ವರೂಪವೇ ಭ್ರಾಂತಿ ಕಲ್ಪಿತ. ಅದರ ಸ್ವರೂಪನೂ ಭ್ರಾಂತಿ ಕಲ್ಪಿತ, ಮತ್ತು ಜನ್ಮ ಅನ್ನೋದು ಭ್ರಾಂತಿ ಕಲ್ಪಿತ. ಆದ್ರೆ ಜೀವ ಅನ್ನೋದಕ್ಕೆ ಜೀವ ಅನ್ನೋ ಸ್ವರೂಪ ಭ್ರಾಂತಿ ಕಲ್ಪಿತ ಅಲ್ಲ, ಜೀವನ ಜನ್ಮ ಅನ್ನೋದು ಭ್ರಾಂತಿ ಕಲ್ಪಿತ. ಜೀವ ಹುಟ್ಟತಾನೆ ಸಾಯ್ತಾನೆ ಅನ್ನೋದು ಭ್ರಮೆಯಿಂದ ಆಗ್ತಾ ಇರೋದು. ಶರೀರ ಹುಟ್ಟೋದು ಸಾಹಿತ್ಯ ಅಷ್ಟೇ ಆಗುತ್ತೆ ಹೊರತು ನಮ್ಗೆ ಶರೀರದ ಜೊತೆಗೆ ಒಂದು ಐಡೆಂಟಿಫಿಕೇಶನ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಓ ಜೀವ ಹುಟ್ಟಿದೆ ಅಂತ ನಾವು ಹೇಳ್ತೀವಿ ನಾವು. ಆಮೇಲೆ ಸತ್ತೋದ್ರೆ ಕೂಡ ಏನ್ ಮಾಡ್ತೀವಿ, ಜೀವ ಹೊಟ್ಟೋಯ್ತು ಅಂತ ಹೇಳ್ತೀವಲ್ಲ, ಲೋಕದಲ್ಲಿ ಅದೇನು ಹೇಳ್ತಾರೆ, ಜೀವ ಹೊಟ್ಟೋಯ್ತು ಅಂತ ಹೇಳ್ತಾರೆ. ಆದ್ರೆ ಜೀವ ಹೋಗಿದ್ ಅದು ಒಂದು ರೀತಿಯಲ್ಲಿ ಸರಿ. ಅದು ಯಾಕಂದ್ರೆ ಈ ಶರೀರದಲ್ಲಿ ಇದುವರೆಗೂ ಇದ್ಕೊಂಡಿದ್ದ ಜೀವ ಇವಾಗ ಅದು ಈ ಶರೀರ ಬೇಡ ಅಂತ ಬಿಟ್ಬಿಟ್ಟು ಅದು ಹೊರಟೋಗಿದೆ ಇಲ್ಲಿಂದ. ಅದು ಬೇರೆ ಕಡೆ, ಬೇರೆ ಒಂದು ಲೋಕಕ್ಕೆ ಹೋಗಿ ಇನ್ನೊಂದು ಶರೀರವನ್ನು ಪಡ್ಕೊಳ್ಳೋಕ್ಕಾಗಿ ಅದು ಜರ್ನಿ ಅದು ಶುರು ಮಾಡ್ಬಿಟ್ಟಿದೆ ಇಲ್ಲಿಂದ ಹೋಗೋಕೆ. ಹಾಗಾಗಿ ಜೀವಸ್ಯ ಕಲ್ಪಿತಂ ಜನ್ಮ ಸ್ವರೂಪಂತು ನ ಕಲ್ಪಿತಂ ಅಂತ. ಜಡವಾಗಿರೋ ವಸ್ತುವಿಗೆ ನೋಡಿ, ಯಾವ್ಯಾವ್ದು ಹುಟ್ಟುತ್ತೋ ಅದೆಲ್ಲ ಜಡ ಅಂತ ಇವಾಗ ನಾವು ಹೇಳಿದ್ವಿ. ಹಾಗಾಗಿ ಮಗು ಹುಟ್ಟುತ್ತೆ ಅಂತ ಹೇಳುವಾಗ್ಲೂ ಕೂಡ ಮಗುವಲ್ಲಿರೋ ಜೀವ ಹುಟ್ಟೋದಿಲ್ಲ ಖಂಡಿತ. ಆ ಮಗು ಅನ್ನೋದ್ರಲ್ಲಿ ಯಾವ್ದನ್ನು ಮಗು ಕೂಡ ನಾವ್ ಏನ್ ಮಾಡ್ತೀವಿ, ಜೀವಕ್ಕೆ ಶರೀರವನ್ನು ನೋಡಿ ನಾವು ಮಗು ಅಂತ ಹೇಳ್ತೀವಿ. ಒಂದು ಮುದುಕನಿಗೆ ನಾವು ಮಗು ಅಂತ ಹೇಳೋದಿಲ್ಲ ಅಲ್ವಾ. ಹಾಗೆ ವಯಸ್ಸಾದವನಿಗೆ ನಾವು ಅವ್ರಿಗೆ ಹೆಸರು ಕೊಡೋದನ್ನ ಕೇಳ್ತೀವಿ. ಯುವಕನಿಗೆ ಅವ್ನ ಶರೀರವನ್ನು ನೋಡಿ ನಾವು ಯುವಕ ಅಂತ ಹೇಳ್ತೀವಿ. ಇದೆಲ್ಲ ಶರೀರಕ್ಕೆ ಬಂದಿರೋ ಹೆಸರುಗಳೇ ಹೊರತು ಆ ಜೀವಕ್ಕೆ ಬಂದಿರೋ ಹೆಸರಲ್ಲ, ಅದು ಆತ್ಮನಿಗೆ ಬಂದಿರೋ ಹೆಸರಲ್ಲ ಅದು. ಹಾಗಾಗಿ ಒಂದು ಮಗು ಹುಟ್ಟಿತು ಅಂತ ಹೇಳುವಾಗ ಆತ್ಮ ಹುಟ್ಟಿಲ್ಲ ಖಂಡಿತ. ಜೀವ ನೋಡಿ, ಇವಾಗ ನಾವ್ ಏನೇನ್ ತಿಳ್ಕೊಬೇಕು ಅಂದ್ರೆ, ಶರೀರ ಅಂತ ಒಂದು ಲೆವೆಲ್, ಆಮೇಲೆ ಜೀವ ಅಂತ ಒಂದು ಲೆವೆಲ್, ಆಮೇಲೆ ಆತ್ಮ ಅಂತ ಒಂದು ಲೆವೆಲ್, 3 ಲೆವೆಲ್ ನಾವು ಗಮನ ಇಟ್ಕೋಬೇಕು. ನೋಡಿ, ಆತ್ಮ ಅನ್ನೋನಿಗೆ ಖಂಡಿತ ಆತ್ಮಕ್ಕೆ ಈ ಕರ್ಮಗಳೆಲ್ಲ ಯಾವ್ದು ಇಲ್ವೇ ಇಲ್ಲ. ಅದಕ್ಕೆ ಒಂದು ಟ್ರಾನ್ಸ್ಮೈಗ್ರೇಷನ್ ಅನ್ನೋದು ಕೂಡ ಇಲ್ವೇ ಇಲ್ಲ. ಆದ್ರೆ ಜೀವ ಅನ್ನೋದಕ್ಕೆ ಟ್ರಾನ್ಸ್ಮೈಗ್ರೇಷನ್ ಅಂತ ಒಂದಿದೆ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಅದು ಹೋಗುತ್ತೆ ಅಂತ ಇದೆ. ಅದಕ್ಕೆ ಕರ್ಮವೆಲ್ಲ ಸೇರಿಸ್ಕೊಂಡು ತನಗೆ ನಾನು ಕರ್ಮ ಮಾಡಿದವನು ಅಂತಾನೂ ಅದಕ್ಕೆ ಬುದ್ಧಿ ಇರುತ್ತೆ, ನಾನು ಕರ್ತ ಭೋಗ್ತಾ ಅಂತ ಬುದ್ಧಿ ಇರುತ್ತೆ. ಅದು ಜೀವಕ್ಕೆ. ಆತ್ಮನಿಗೆ ಅದು ಇಲ್ವೇ ಇಲ್ಲ. ಆದ್ರೆ ಈ ಸ್ಥೂಲ ಶರೀರ ಮಾತ್ರ ಅದು ಜಡ, ಕಂಪ್ಲೀಟ್ ಆಗಿ ಜಡ. ಅದು ಮಾತ್ರ ಒಂದ್ಸತಿ ಹುಟ್ಟುತ್ತೆ, ಅದಕ್ಕೊಂದು ಕಾಲಗತಿ ಇರುತ್ತೆ. ಆ ಕಾಲಗತಿ ಆದ್ಮೇಲೆ ಅದು ಸಾಹಿತ್ಯ. ಅದು ಅವಾಗ ಜೀವ ಅನ್ನೋನು ಹೊರಗಡೆ ಹೋಗ್ತಾನೆ. ಹಾಗಾಗಿ ಈ 3 ಲೆವೆಲ್ ಅಲ್ಲಿ ಹೇಳ್ತಾರೆ. ಬೇಕು ಚುನಾವಣೆಯಲ್ಲಿ ಶಂಕರಾಚಾರ್ಯರು ತುಂಬಾ ಸ್ವಾರಸ್ಯವಾಗಿ ಅಂತ ಹೇಳಿದ್ದಾರೆ. ನೋಡು, ನಾವು ಶರೀರ ಅಲ್ಲ ಅಂತ ತಿಳ್ಕೊಳ್ಬೇಕಾಯ್ತು, ವೇದಾಂತ ಹೇಳ್ತಾರೆ ವಿಷಯ. ಅದು ನೀನ್ ಶರೀರ ಅಲ್ಲ ಅಂತ ತಿಳ್ಕೊಂಡ್ರೆ ನೀನ್ ಮುಕ್ತಿ ಅಂತ. ಆದ್ರೆ ನಾನು ಈ ಶರೀರ ಅಲ್ಲ ಅಂತ ತಿಳುವಳಿಕೆ ಇನ್ನೊಂದಿದೆ, ಆ ತಿಳುವಳಿಕೆ ಮುಕ್ತಿ ಕೊಡದೇ ಇರೋ ಇನ್ನೊಂದು ತಿಳುವಳಿಕೆ ಇದೆ ಅಂತ ಅದನ್ನ ಏನು ಅಂತ ತೋರಿಸ್ತಾರೆ. ತುಂಬಾ ನಮ್ಗೆ ಗೊತ್ತಿರೋ ವಿಷಯ ಸಾಮಾನ್ಯವಾಗಿ ಹೇಳಿದ್ಮೇಲೆ ನಮ್ಗೆ ಗೊತ್ತಿರೋದು ಗೊತ್ತಾಗುತ್ತೆ. ಅದೇನಂತ ಹೇಳಿದ್ರೆ,
ಈ ವೇದದಲ್ಲಿ ಹೇಳಿರೋ ಕರ್ಮಗಳೆಲ್ಲ ಮಾಡ್ತಾರಲ್ಲ, ಅಗ್ನಿಹೋತ್ರಾದಿ ಕರ್ಮಗಳೆಲ್ಲ ಮಾಡ್ತಾರಲ್ಲ, ಅವರು ಕೂಡ ಅವ್ರಿಗೆ ಏನು ವಿವೇಕ ಇದೆ ಅಂತ ಹೇಳಿದ್ರೆ, ಈ ಶರೀರ ಇಟ್ಕೊಂಡು ನಾನು ಈ ಕರ್ಮ ಮಾಡ್ತಾ ಇದ್ದೀನಲ್ಲ, ಅಗ್ನಿಹೋತ್ರಾದಿ ಹೋಮ ಇದೆಲ್ಲ ಮಾಡ್ತಾ ಇದ್ದೀನಲ್ಲ, ಈ ಶರೀರ ನಾನಲ್ಲ, ನಾನು ಈ ಶರೀರದಿಂದ ಈ ಕರ್ಮ ಮಾಡ್ತೀನಿ, ಆದ್ರೆ ಈ ಕರ್ಮದ ಫಲ ಬರುತ್ತಲ್ಲ, ಸ್ವರ್ಗಲೋಕಕ್ಕೆ ಹೋಗಿ ನಾನು ಭೋಗ ಮಾಡ್ತೀನಲ್ಲ, ಅವಾಗ ಬೇರೆ ಶರೀರ ಇರುತ್ತೆ. ಹಾಗಾಗಿ ಈ ಶರೀರ ಬಿಟ್ಟು ನಾನು ಹೋಗ್ತೀನಿ, ನಾನ್ ಬೇರೆ ಅಂತ ತಿಳ್ಕೊಂಡಿರ್ತಾನೆ. ಆದ್ರೆ ನಾನ್ ಬೇರೆ ಆಗಿರೋ ನಾನು ಯಾರು ಅಂತ ಅವ್ನು ಕೇಳಿದ್ರೆ, ಅವ್ನು ನನ್ ಕರ್ತ ಭೋಗ್ತಾ ಸಂಸಾರಿ ಅಂತಾನೆ ಹೇಳ್ತಾನ ಅವನು. ಹಾಗಾಗಿ ಅದು ಮುಕ್ತಿಗೆ ಬೇಕಾಗಿರೋ ವಿವೇಕ ಅಲ್ಲ ಅದು. ಆದ್ರೆ ಮುಕ್ತಿಗೆ ಬೇಕಾಗಿರೋ ವಿವೇಕ ಯಾವ್ದು ಅಂತ ಹೇಳಿದ್ರೆ, ಈ ಜೀವ ಕೂಡ ನಾನಲ್ಲ ಅಂತ ಕರ್ಸತೃಪ್ತ ಭೋಕ್ತೃತ್ವ ಸೂಕ್ಷ್ಮ ಶರೀರ ನೋಡಿ. ಅವನ ವಿಷಯದಲ್ಲಿ ಏನಾಗಿದೆ ಅಂದ್ರೆ, ಈ ಸ್ಥೂಲ ಶರೀರ ನಾನಲ್ಲ, ಆದ್ರೆ ಈ ಸೂಕ್ಷ್ಮ ಶರೀರ ನಾನು. ಇದರಿಂದಾನೇ ನಾನು ಕರ್ಮಗಳ ಈ ಬುದ್ಧಿ ಉಪಯೋಗಿಸ್ಕೊಂಡು ಕರ್ಮ ಮಾಡಿದ್ದೀನಿ. ಆಮೇಲೆ ಮನಸ್ಸು ಇದೆಲ್ಲ ನನ್ಗಿದೆ, ಇಂದ್ರಿಯಗಳೆಲ್ಲ ನನಗಿದೆ. ಆದ್ರೆ ನನ್ಗೆ ಇನ್ನೊಂದು ಜನ್ಮ ಸಿಕ್ಕಿದಾಗ, ಆ ಸ್ಥೂಲ ಶರೀರ ಸಿಕ್ಕಿದಾಗ, ಈ ಸೂಕ್ಷ್ಮ ಶರೀರ ಇಟ್ಕೊಂಡು ನಾನು ಆ ಸ್ಥೂಲ ಶರೀರದಿಂದ ನಾನು ಭೋಗ ಎಲ್ಲ ಮಾಡ್ತೀನಿ ಅಂತ ಇಟ್ಕೊಂಡಿದ್ದಾನೆ ಅವನು. ಅದರಿಂದ ಅವನಿಗೆ ಸ್ಥೂಲ ಶರೀರದಿಂದ ಮಾತ್ರ ತಾನು ಬೇರೆ ಅಂತ ತಿಳ್ಕೊಂಡಿರ್ತಾನೆ. ಆದ್ರೆ ವೇದಾಂತಕ್ಕೆ ಬೇಕಾಗಿರೋ ಜ್ಞಾನದಲ್ಲಿ ಸ್ಥೂಲ ಶರೀರವೂ ನಾನಲ್ಲ, ಸೂಕ್ಷ್ಮ ಶರೀರವೂ ನಾನಲ್ಲ ಅಂತ, ಎರಡೂ ಕೂಡ ನಾನಲ್ಲ ಅಂತ ತಿಳ್ಕೊಳ್ಳೋದು. ಅಫ್ಕೋರ್ಸ್ ಕಾರಣ ಶರೀರ ಅನ್ನೋದು ಅವಿದ್ಯೆ, ಅದು ಖಂಡಿತ ನನ್ನ ಸ್ವರೂಪ ಅಲ್ವೇ ಇಲ್ಲ ಅಂತ ತಿಳ್ಕೊಳ್ತಾನೆ. ಸೊ ಹೀಗಾಗಿ ಇದರ 3 ಲೆವೆಲ್ ಅಲ್ಲಿ ನಾವು ಇದನ್ನ ನೋಡ್ಬೇಕು. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಇದು 3 ಕೂಡ ವಿಂಗಡಣೆ ಮಾಡಿ ತೋರಿಸಿದ್ದಾರೆ. ನಾವು ಆ ಶ್ಲೋಕಗಳು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು. ಯಾಕಂದ್ರೆ ಅವನು ಇವರೆಲ್ಲ ಹೋಗ್ಬಿಡ್ತಾರಲ್ಲ, ಅವಾಗ ನನ್ಗೆ ಏನ್ ಮಾಡೋದು ಅಂತ ಅವ್ನು ತುಂಬಾ ದುಃಖ ಪಡ್ತಾನೆ. ಅವಾಗ ಈ ಹೋಗೋದೆಲ್ಲ ಬರೀ ಶರೀರ ಅಂತ ತೋರಿಸ್ತಾನೆ ಫಸ್ಟ್. ಆಮೇಲೆ ಜೀವ ಅನ್ನೋದು ಕೂಡ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅಂತ ಶ್ಲೋಕ ಬರ್ತಲ್ಲ. ನಾವು ಒಂದು ಹಳೆದಾಗಿರೋ ಬಟ್ಟೆಯನ್ನ ಇದು ತ್ಯಜಿಸಿ ಹೊಸದಾಗಿರೋ ಬಟ್ಟೆಯನ್ನ ನಾವು ಹಾಕೊಳ್ತೀವಲ್ಲ, ಆ ತರ ಈ ಜೀವ ಅನ್ನೋದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತಗೊಳುತ್ತೆ ಅಂತ ಜೀವ ಲೆವೆಲ್ ಹೇಳ್ತಾನೆ. ಅದನ್ನು ಬಿಟ್ಟು ಆತ್ಮಸ್ವರೂಪವನ್ನು ಹೇಳುವಾಗ ಅಚ್ಛೇದ್ಯೋಯಂ ಅದಾಶ್ಯೋಯಂ ಅಕ್ಲೇದ್ಯೋ ಅಶೋಷೆ ಏವಚ ಅಂತ ಹೇಳಿ, ಆತ್ಮ ಅನ್ನೋದಕ್ಕೆ ಯಾವುದೇ ಒಂದು ವಿಕಾರಗಳು ಇರೋದೇ ಇಲ್ಲ ಅನ್ನೋದನ್ನ ಅಲ್ಲಿ ಹೇಳಿದ್ದಾನೆ. ಹೀಗಾಗಿ 3 ಲೆವೆಲ್ ಅಲ್ಲಿ ನಮ್ಗೆ ಈಗ 2ನೇ ಅಧ್ಯಾಯದಲ್ಲಿ ಕೂಡ ನಮ್ಗೆ ಸಿಗುತ್ತೆ ಅದು. ಇಲ್ಲಿ ಪ್ರಸಂಗವಶಾತ್ ನಾನು ಅದನ್ನ ಹೇಳಿದೆ, ಯಾಕಂದ್ರೆ ಇವರು ಶ್ಲೋಕದಲ್ಲಿ ಹೇಳ್ತಾರೆ, ಜೀವಸ್ಯ ಕಲ್ಪಿತಂ ಜನ್ಮ ಸ್ವರೂಪಂತೂ ನ ಕಲ್ಪಿತಂ. ಹಾಗೆ ಅವನ ಜೀವ ಸ್ವರೂಪ ಇದೆಯಲ್ಲ, ಆತ್ಮಸ್ವರೂಪ, ಅದು ಕಲ್ಪಿತ ಅಲ್ಲ, ಅದು ಖಂಡಿತ. ಆದ್ರೆ ಈ ಅವ್ನು ಹುಟ್ಟತಾನೆ ಅಂತ ಹೇಳುವಾಗ ಆ ಹುಟ್ಟು ಅನ್ನೋದು ಕಲ್ಪಿತ ಅಷ್ಟೇನೆ, ಸತ್ಯವಲ್ಲ ಅದು. ಆಮೇಲೆ ಉದ್ಭೂತಿ ಸ್ಥಿತಿ ನಾಶಾಹ ಸ್ಯುಹು ಜಗತೋ ಅಸ್ಯ ಪ್ರತಿಕ್ಷಣಂ ಅವಿದ್ಯಾ ಮಾತ್ರ ಹೇತುತ್ವಾತ್ ಅಮೀಷಾಂ ವಿದ್ಯತೆ ಕ್ರಮಃ. ಹಾಗಾಗಿ ಉದ್ಭೂತಿ ಸ್ಥಿತಿ ನಾಶ ಅಂದ್ರೆ ಉತ್ಪತ್ತಿ ಸ್ಥಿತಿ ನಾಶ ಅಂತ 3 ಕೂಡ ಜಗತ್ತೋ ಅಸ್ಯ ಪ್ರತಿಕ್ಷಣಂ. ಈ ಜಗತ್ತಲ್ಲಿ ಪ್ರತಿಕ್ಷಣ ಉತ್ಪತ್ತಿ ಸ್ಥಿತಿ ನಾಶ ಅನ್ನೋದು ಆಗ್ತಾನೆ ಇರುತ್ತೆ ಈ ಜಗತ್ತಿಗೆ. ಅವಿದ್ಯಾ ಮಾತ್ರ ಹೇತುತ್ವ, ಯಾಕೆಂದ್ರೆ ಅದು ಈ ಜಗತ್ತನ್ನೋದು ಅವಿದ್ಯೆಯಿಂದನೇ ಆಗಿರೋದಿದು ಅನ್ನೋ ಕಾರಣದಿಂದ ಅದಕ್ಕೆ ಅಮೀಷಾಂ ವಿದ್ಯತೆ ಕ್ರಮಃ. ಇವುಗಳಲ್ಲಿ ಕ್ರಮ ಅನ್ನೋದು ಯಾವುದು ಇಲ್ವೇ ಇಲ್ಲ ಅಂತ ಹೇಳೋದು. ಉತ್ಪತ್ತಿ ಸ್ಥಿತಿ ನಾಶ ಅನ್ನೋದ್ರಲ್ಲಿ ಕ್ರಮ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಆದ್ರೂ ಕೂಡ ನೋಡಿ ಇವಾಗ ಈ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಳಿ ಅಂತ ಹೇಳುವಾಗ ಒಂದೊಂದು ಕ್ಷಣದಲ್ಲೂ ಉತ್ಪತ್ತಿ ಆಗ್ತಾ ಇರುತ್ತೆ, ಒಂದೊಂದು ಕ್ಷಣದಲ್ಲೂ ನಾಶ ಆಗ್ತಾ ಇರುತ್ತೆ ಅಂತ ನಾವು ಅಲ್ಲಿ ಕೂಡ ನೋಡ್ತೀವಿ ನಾವು. ಹಾಗಾಗಿ ಇದಕ್ಕೆ ಯಾವ್ದು ಮೊದಲು ಬಂತು ಅಂತ ನಮ್ಗೆ ಹೇಳಕ್ ಆಗೋದೇ ಇಲ್ಲ ಅಲ್ವಾ. ಇವಾಗ ಉತ್ಪತ್ತಿ ಆಗ್ಬೇಕಾದ್ರೆ ಮುಂಚೆ ನಾಶ ಆಗಿರ್ಬೇಕು, ಇವಾಗ ನಾಶ ಆಗ್ಬೇಕಾದ್ರೆ ಉತ್ಪತ್ತಿ ಆಗಿರ್ಬೇಕು ಮುಂಚೆನೆ. ಹಾಗಾಗಿ ಇದರಲ್ಲಿ ಮೊದಲು ಉತ್ಪತ್ತಿ ಆಮೇಲೆ ನಾಶ ಅಂತ ಹೇಳಕ್ಕೆ ನಾವು ಲೋಕದಲ್ಲಿ ಸುಮ್ಮನೆ ಒಂದು ಇಟ್ಕೊಂಡಿದ್ದೇವೆ ಹೊರತು, ನಾವು ವಿಚಾರ ಮಾಡಿ ನೋಡಿದಾಗ ಆ ಒಂದು ಆರ್ಡರ್ ಕೂಡ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಉತ್ಪತ್ತಿ ಅಂತ ಹೇಳುವಾಗ ಏನು ಉತ್ಪತ್ತಿ ಆಗುತ್ತೆ, ಮುಂಚೆ ನಾಶ ಆಗಿತ್ತಾನೆ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಬೇಕಾಗುತ್ತೆ. ಹಾಗಾಗಿ ನಾಶ ಮೊದಲ ಉತ್ಪತ್ತಿ ಮೊದಲ ಅಂತ ನಾವು ಹೇಳಕ್ಕಾಗಲ್ಲ, ಇಟ್ಸ್ ಎ ಸೈಕಲ್. ಹಾಗಾಗಿ ಅದರಲ್ಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಯಾವ್ದು ಇಲ್ವೇ ಇಲ್ಲ ಅದಕ್ಕೆ. ಅದನ್ನ ಹೇಳಿದ್ರೆ ಕ್ರಮ ಅನ್ನೋದು ಇಲ್ವೇ ಇಲ್ಲ ಅದಕ್ಕೆ ಅಂತ ವಿದ್ಯಾರಣ್ಯರೇ ಇಂಥದ್ದೆಲ್ಲ ಹೇಳೋರು ಅವರು. ನಮ್ಗೆ ಸಾಮಾನ್ಯವಾಗಿ ಎಲ್ಲೂ ಬುಕ್ಸ್ ಅಲ್ಲಿ ಸಿಗದೇ ಇರೋ ವಿಷಯಗಳೆಲ್ಲ ಇವರು ಯೋಚನೆ ಮಾಡಿ ಹೇಳ್ಬಿಡ್ತಾರ ಅವರು. ಕರೆಕ್ಟ್ ಅದೇನೆ. ಹೌದು. ಹೀಗೆ ಇವಾಗ ಸತ್ಯಸ್ಯ ಸತ್ಯಂ ಅಂತ ಒಂದು ಬರುತ್ತೆ ಇದರಲ್ಲಿ ಉಪನಿಷತ್ತಲ್ಲಿ, ಅದನ್ನ ವಿಚಾರಕ್ಕೆ ಶುರು ಮಾಡ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅದು, ಸತ್ಯಸ್ಯ ಸತ್ಯಂ ಅಂತ. ಯಸ್ಮಾದ್ ಅವಿದ್ಯೆಯ ಏವ ಆತ್ಮ ಕ್ಷೇತ್ರಜ್ಞ ರೂಪಭಾಕ್ ಸ್ವತೋ ಅತಃ ಸಹ ಪರಂ ಬ್ರಹ್ಮ ತಸ್ಯ ಉಪನಿಷತ್ ಉಚ್ಯತೆ. ಹಾಗಾಗಿ ಯಸ್ಮಾತ್ ಯಾವ ಕಾರಣದಿಂದ ಅವಿದ್ಯೆಯಿಂದ ಈ ಆತ್ಮ ಕ್ಷೇತ್ರಜ್ಞ ರೂಪಭಾಕ್ ಅಂದ್ರೆ ಆತ್ಮ ತಾನಾಗಿ ಅದು ಯಾವುದೇ ಎರಡನೇ ವಸ್ತು ಇಲ್ವೇ ಇಲ್ಲ ಅದಕ್ಕೆ. ಆದ್ರೆ ಅವಿದ್ಯೆಯಿಂದ ಏನಾಗಿದೆ, ಈ ಆತ್ಮ ನಾನೊಂದು ವ್ಯಕ್ತಿ ಅಂತ ತಿಳ್ಕೊಂಡ್ಬಿಟ್ಟಿದೆ. ಆ ವ್ಯಕ್ತಿ ಅಂತ ತಿಳ್ಕೊಂಡಾಗ ಏನಾಗುತ್ತೆ, ಆ ವ್ಯಕ್ತಿ ಅಂತ ಬಂದ್ಮೇಲೆ ದೇರ್ಸ್ ಅ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ. ಸೊ ಪ್ರಾಣ ಅನ್ನೋ ಶಬ್ದದಿಂದ ಬಾಡಿ ಮೈಂಡ್ ಅನ್ನೋದನ್ನ ಹೇಳಿದ್ರು, ಕ್ಷೇತ್ರಜ್ಞ ಪ್ರಾಣ ಅನ್ನೋದ್ರಿಂದ ಆ ಸೂಕ್ಷ್ಮ ಶರೀರ ಅನ್ನೋ ವಿಷಯನ ಹೇಳಿದ್ರು. ಅದಿದ್ರೆ ಖಂಡಿತ ಸ್ಥೂಲ ಶರೀರ ಬಂದೇ ಬರ್ತೇವೆ. ಸೊ ಅವಿದ್ಯಾ ಅನ್ನೋದನ್ನ ಹೇಳಿದ್ರು. ಅವಿದ್ಯಾ ಅನ್ನೋದು ಮೂಲ ಅವಿದ್ಯಾ, ಅದು ಕಾರಣ ಶರೀರ ಅನ್ನೋದು, ಈ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಇದು 3 ಕೂಡ ಅವನಿಗೆ ಬಂದ್ಬಿಡುತ್ತೆ ಅದು ಅಂತ. ಸೊ ಹೀಗಾಗಿ ಅವಿದ್ಯೆ ಅನ್ನೋದು ಇರೋದ್ರಿಂದ ಇದು 3 ಬರುತ್ತೆ. ಆದ್ರೆ ಸ್ವತಃ ಸಹ ಪರಂಬ್ರಹ್ಮ,
ಆದ್ರೆ ವಾಸ್ತವವಾಗಿ ಅದು ಪರಬ್ರಹ್ಮವೇ. ಜೀವ ಆತ್ಮ ಅನ್ನೋದು ವಾಸ್ತವವಾಗಿ ಪರಬ್ರಹ್ಮವೇ. ಅದು ಈ ಶರೀರಾದಿಗಳ ಒಂದು ಸಂಪರ್ಕ ಬಂದಿದ್ರಿಂದ ಅದು ಜೀವ ಅಂತ ಅನಿಸ್ಕೊಳ್ಳುತ್ತೆ ಹೊರತು ಈ ಆತ್ಮ ಅನ್ನೋದು ವಾಸ್ತವವಾಗಿ ಪರಬ್ರಹ್ಮವೇ ಅದು ಅಂತ ಹೇಳಿ ನೋಡಿ. ತತ್ವಮಸಿ ಅಂತ ಹೇಳುವಾಗ ಕೂಡ ಶರೀರಾದಿಗಳಿಂದ ಬಿಡಿಸ್ಕೊಂಡಾಗ ಆ ತ್ವಮ್ ಅಂತ ಯಾರು ನೋಡಿ ಹೇಳ್ತಾನೋ ಅವನು ನಾನು ಒಂದು ವ್ಯಕ್ತಿಯನ್ನ ತಿಳಿದಿರ್ತಾನೆ. ಉಪನಿಷತ್ ಏನ್ ಮಾಡುತ್ತೆ, ನೀನು ಅಂತ ಯಾವ್ದಿದೆಯೋ ಅದು ಇವುಗಳೆಲ್ಲ ಅಲ್ಲ ನೀನು. ಅವಾಗ ನೀನು ಕೇವಲ ಚೈತನ್ಯ ಮಾತ್ರ, ಶುದ್ಧ ಚೈತನ್ಯ ಮಾತ್ರ ಅಂತ ಹೇಳುತ್ತೆ. ಆ ಬ್ರಹ್ಮವು ಕೇವಲ ಚೈತನ್ಯ ಮಾತ್ರ. ಅದು ಈ ಸರ್ವಜ್ಞ ಸರ್ವಶಕ್ತ ಲೋಕವನ್ನೆಲ್ಲ ಸೃಷ್ಟಿ ಮಾಡಿದ್ದು ಬಿಟ್ಬಿಡ್ತಾರೆ ಅದರಿಂದ. ಅವಾಗ ಕೇವಲ ಚೈತನ್ಯ. ಹಾಗಾದ್ರೆ ಈ ಚೈತನ್ಯ ಆ ಚೈತನ್ಯ ಒಂದೇನೆ ಅಂತ ಹೇಳ್ಬೇಕಾಗುತ್ತೆ. ಅವಾಗ ಎರಡು ಚೈತನ್ಯ ಇಲ್ವೇ ಇಲ್ಲ, ಒಂದೇ ಚೈತನ್ಯವೇ ಜೀವನಾಗೂ ಈಶ್ವರನಾಗೂ ಕಾಣಿಸ್ಕೊಳ್ತಾ ಇರೋದು ಅಂತ ವೇದಾಂತದಲ್ಲಿ ಹೇಳೋದು. ಹಾಗಾಗಿ ಸ್ವತಃ ಅತಃ ಸ್ವತೋ ಅತಃ ಸ ಪರಂ ಬ್ರಹ್ಮ ತಸ್ಯ ಉಪನಿಷತ್ ಉಚ್ಯತೆ. ಹಾಗಾಗಿ ಇದಕ್ಕೆ ಉಪನಿಷತ್ ಅಂತ ಹೆಸರು. ನೋಡಿ, ಉಪನಿಷತ್ ಅಂದ್ರೆ ರಹಸ್ಯ ಅಂತ ಹೆಸರು. ನೋಡಿ, ಉಪನಿಷತ್ ಅಂದ್ರೆ ನಾವು ಅದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಈ ತತ್ವವನ್ನ ತಿಳಿಸ್ಕೊಡೋ ಗ್ರಂಥ ಇದೆಯಲ್ಲ, ಅದಕ್ಕೆ ಉಪನಿಷತ್ ಅಂತ ಇದೆ. ಉಪನಿಷತ್ ಅಂತ 3 ಶಬ್ದಗಳಾಗಿ ಇದನ್ನ ಬಿಡಿಸಿ ಅದಕ್ಕೆ ಅರ್ಥನ ಕೊಟ್ಟಿದ್ದಾರೆ. ಹಾಗಾಗಿ ಉಪನಿಷತ್ ಅಂದ್ರೆ ಈಗ ರಹಸ್ಯ ಅಂತ ಅರ್ಥ. ಹಾಗಾಗಿ ಅವನಿಗೆ ಹೆಸರು ಏನು ಅಂತ ಹೇಳಿದ್ರೆ ಉಪನಿಷತ್ ಅಂತ ಅವನಿಗೆ ಹೆಸರು. ಯಾರಿಗೆ ಜೀವನ ವಾಸ್ತವಾದ ಸ್ವರೂಪಕ್ಕೆ ಹೆಸರು ಉಪನಿಷತ್ ಅಂತ. ತತ್ ಯತ್ ಗುಹ್ಯಂ ಬ್ರಹ್ಮಣೋ ನಾಮ ಬೋಧಾಯ ಉಪಾಸನಾಯವ ತತ್ ಸ್ಯಾತ್ ಉಪನಿಷತ್ ಶಬ್ದ ವಾಚ್ಯಂ ತಚ್ಚ ಅತ್ರ ಬುದ್ಧತೆ. ಹಾಗಾಗಿ ಅದಕ್ಕೆ ಸರಿ ಉಪನಿಷತ್ತನ್ನ ರಹಸ್ಯ ಅಂತ ಹೇಳಿದ್ರಲ್ಲ, ಏನ್ ರಹಸ್ಯ ಇದರಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಯತ್ ಗುಹ್ಯಂ ಬ್ರಹ್ಮಣೋ ನಾಮ, ಈ ಬ್ರಹ್ಮಕ್ಕೆ ಒಂದು ಗೋಪ್ಯವಾದ ಒಂದು ಹೆಸರಿದೆ, ಅದೇ ಉಪನಿಷತ್ ಹೇಳ್ತಿದ್ರು. ಅದಕ್ಕೆ ಉಪನಿಷತ್ ಹೆಸರು ರಹಸ್ಯ ಅಂತ ಅದಕ್ಕೆ ಹೇಳಿರೋದು. ಅದನ್ನ ಆ ಹೆಸರನ್ನ ಬೋಧಾಯ ಉಪಾಸನಾಯವ, ಆ ಬ್ರಹ್ಮವನ್ನ ತಿಳ್ಕೊಳಕ್ಕಾಗಿಯೋ ಅಥವಾ ಉಪಾಸನೆಗಾಗಿಯೋ ಎರಡಕ್ಕೂ ಈ ಒಂದು ಹೆಸರು ನಮ್ಗೆ ಆಗುತ್ತೆ. ಹೇಗೆ ಓಂಕಾರ ಅನ್ನೋದು ಒಬ್ಬನಿಗೆ ಈ ಲೋಕ ಮತ್ತು ಪರಲೋಕದಲ್ಲಿ ಬೇಕಾಗಿರೋ ಐಶ್ವರ್ಯ ಕೊಡಕ್ಕೂ ಓಂಕಾರ ಅಂತ ಪ್ರಯೋಜನ ಆಗುತ್ತೆ. ಅದೇ ಓಂಕಾರವನ್ನ ಅವನು ಬೇರೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ, ಮುಕ್ತಿ ಉಪದೇಶ ಮಾಡಿದ್ರೆ, ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಅದೇ ಓಂಕಾರವನ್ನ ಮುಕ್ತಿಯನ್ನು ಕೊಡ್ತಾರೆ. ಹಾಗಾಗಿ ಆತರ ಇರೋ ತರ ಇವರು ಹೇಳ್ತಾ ಇದ್ದಾರೆ, ಈ ಉಪನಿಷತ್ತಿಗೆ ಬ್ರಹ್ಮಕ್ಕೆ ಈ ತರ ಒಂದು ಹೆಸರಿದೆಯಲ್ಲ, ಅದು ಜ್ಞಾನಕ್ಕೂ ಆಗುತ್ತೆ ಉಪಾಸನೆಗೂ ಆಗುತ್ತೆ ಅಂತ ಎರಡನ್ನೂ ಹೇಳಿದ್ರು. ತತ್ ಸ್ಯಾತ್ ಉಪನಿಷಬ್ದ ವಾಚ್ಯಂ ತತ್ ತಚ್ಚ ಅತ್ರ ಬುದ್ಧತೆ. ಆ ವಿಷಯವನ್ನ ಇಲ್ಲಿ ನಮ್ಗೆ ಹೇಳ್ತೇವೆ ಅಂತ ಅವರು ಶುರು ಮಾಡ್ತಾರೆ. ಅವಾಗ ಸತ್ಯಸ್ಯ ಸತ್ಯಂ ಅಂತ ಉಪನಿಷದಲ್ಲಿ ಬರುತ್ತೆ ಆ ವಾಕ್ಯ. ಅವಾಗ ನೋಡಿ, 2 ಸತ್ಯ ಇದೆ ಅದರಲ್ಲಿ. ಒಂದು ಸತ್ಯ, 2 ಸತ್ಯ. ಆ 2 ಸತ್ಯಕ್ಕೂ ಏನ್ ವ್ಯತ್ಯಾಸ ನೋಡಿ. ಒಂದು ಸತ್ಯಸ್ಯ ಸತ್ಯಂ ಅಂತ ಒಂದು ಶಬ್ದ ಒಂದು ವಾಕ್ಯ ಉಪಯೋಗಿಸಿದ್ರೆ 2 ಶಬ್ದಕ್ಕೂ ಬೇರೆ ಬೇರೆ ಅರ್ಥ ಕೊಡ್ಬೇಕು ನಾವು. ಅದನ್ನ ಇವರು ಬಿಡಿಸಿ ಹೇಳ್ತಾರೆ. ಸತ್ಯಸ್ಯ ಸತ್ಯಮಿತಿ ಏತತ್ ನಾಮ ಬ್ರಹ್ಮ ಬೋಧಕಂ ಪ್ರಾಣಾಹ ಆಪಾತತಃ ಸತ್ಯಾಹ ಸತ್ಯಂ ಬ್ರಹ್ಮ ಏವ ವಸ್ತುತಃ. ಸತ್ಯಸ್ಯ ಸತ್ಯಮಿತ್ಯೇತತ್ ನಾಮ ಬ್ರಹ್ಮ ಅವಬೋಧಕಂ. ಬ್ರಹ್ಮವನ್ನ ತಿಳಿಸ್ಕೊಡೋ ವಾಕ್ಯ ಇದು ಸತ್ಯಸ್ಯ ಸತ್ಯಂ ಅಂತ. ಅವಾಗ 2 ಸತ್ಯ ಇದೆಯಲ್ಲ, ಅದರಲ್ಲಿ ಒಂದು ಸತ್ಯ ಯಾವ್ದು ಅಂತ ಹೇಳಿದ್ರೆ ಪ್ರಾಣ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳು, ಸೂಕ್ಷ್ಮ ಶರೀರ, ಇಂಥ ವಿಷಯಗಳೆಲ್ಲ ಇದೆಯಲ್ಲ, ಇದೆಲ್ಲ ಸತ್ಯ ಅಂತ ಕರೀತೆ. ಅದ್ ಯಾಕೆ ಸತ್ಯ ಅಂತ ಕೇಳಿದ್ರೆ ಅಂದ್ರೆ ಆಪಾತತಃ ಸತ್ಯ. ಅದು ಸುಮ್ಮನೆ ಮೇಲ್ನೋಟಕ್ಕೆ ಅದು ಸತ್ಯವಾಗಿದೆ, ವಿಚಾರ ಮಾಡಿ ನೋಡಿದಾಗ ಅದು ಸತ್ಯ ಅಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಇದೆಲ್ಲ ಭ್ರಾಂತಿಯಿಂದ ಕಲ್ಪಿತವಾಗಿರೋದು. ಅದಕ್ಕೇನೆ ಮುಂಚೆನೆ ಹೇಳಿದ್ರು, ಈ ಪ್ರಾಣಾದಿಗಳೆಲ್ಲ ಇದೆಲ್ಲ ಜಡವಾಗಿರೋದು, ಅದೆಲ್ಲ ಅದು ಜನ್ಮಾನೂ ಅದಕ್ಕೆ ಭ್ರಾಂತಿಯಿಂದ, ಅದರ ಸ್ವರೂಪನೂ ಭ್ರಾಂತಿ ಅಂತ ಹೇಳಿದ್ರು. ಆದ್ರೆ ಜೀವ ಅನ್ನೋನಲ್ಲಿ ಆತ್ಮ ಸ್ವರೂಪ ಭ್ರಾಂತಿ ಅಲ್ಲ, ಜನ್ಮ ಮಾತ್ರ ಭ್ರಾಂತಿ ಕಲ್ಪಿತ ಅಂತ ಹೇಳಿದ್ರು. ಸೊ ಇವಾಗ ಇಲ್ಲ ಆಪಾತ ಅಂತಂದ್ರೆ ನೋಡಕ್ಕೆ ಮೇಲ್ನೋಟಕ್ಕೆ ಅದು ಸತ್ಯ ಅಂತ ಅನ್ಸ್ಕೊಡುತ್ತೆ ಅಷ್ಟೇನೆ, ಭ್ರಾಂತಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಹಗ್ಗದಲ್ಲಿ ನಾವು ಕಾವು ಅಂತ ಹೇಳುವಾಗ ಮೇಲ್ನೋಟಕ್ಕೆ ಅವನು ಹಗ್ಗವೇ ನೋಡಿದ್ದಾನೆ, ಕಣ್ಣು ಹಗ್ಗವನ್ನೇ ಕಾಂಟ್ಯಾಕ್ಟ್ ಮಾಡಿದೆ, ಆದ್ರೆ ಅವನಿಗೆ ಅದು ಹಗ್ಗ ಅಂತ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ ಆ ಸಮಯದಲ್ಲಿ. ಬಿಕಾಸ್ ಆಫ್ ಸಮ್ ಇದು ಕೆಲವು ಅಡಚಣೆಗಳಿಂದ ಅವನಿಗೆ ತಿಳ್ಕೊಳಕ್ ಆಗ್ತಾ ಇಲ್ಲ. ಆವಾಗ ಅವನು ಹಾವು ಅಂತ ತಿಳ್ಕೊಂಡ್ಬಿಡ್ತಾನೆ. ಅದರಿಂದ ಈ ಹಾವು ಅನ್ನೋದು ಸತ್ಯ ಅಲ್ಲ, ಆಪಾತತಃ ಹಾವು ಅಂತ ಅನಿಸ್ತಾ ಇದೆ. ಬಟ್ ಅವ್ನಿಗೆ ಗೊತ್ತಾಗಲ್ಲ, ಅವ್ನು ನಿಜ ಇದು ಸತ್ಯ ಹಾವೇನಿಂತ ಅವ್ನು ತೀರ್ಮಾನ ಮಾಡ್ಕೊಂಡಿದ್ದಾನೆ. ಆಮೇಲೆ ಅವ್ನಿಗೆ ಯಾರೋ ತೋರಿಸ್ಕೊಟ್ಟು ಅಥವಾ ಅವನಿಗೆ ಪರೀಕ್ಷೆ ಮಾಡ್ಕೊಂಡು ನೋಡಿದಾಗ ಅವ್ನಿಗೆ ಇದು ಹಗ್ಗವೇ ಅಂತ ಗೊತ್ತಾದಾಗ ಅವನು ಈ ಹಾವು ಅಂತ ಅನ್ಕೊಂಡಲ್ಲ, ಅದು ಆಪಾತತಃ ಅಂದ್ರೆ ನೋಡಕ್ಕೆ ಸುಮ್ಮನೆ ಮೇಲ್ನೋಟಕ್ಕೆ ಮಾತ್ರ ಹಾವು ಅಂತ ಅನಿಸ್ತಾ ಇತ್ತು, ಅದು ವಾಸ್ತವವಾಗಿ ಹಗ್ಗವೇ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಅದು ಅದರಿಂದ ಈ ಪ್ರಾಣಾದಿಗಳೆಲ್ಲ ಇದೆಯಲ್ಲ, ಅದೆಲ್ಲ ಭ್ರಾಂತಿಯಿಂದ ಬಂದಿರೋದು. ಅದಕ್ಕೆ ವ್ಯಾವಹಾರಿಕ ಸತ್ಯ ಅಂತ ಹೇಳ್ಬೋದು, ಅಥವಾ ಆ ಸಮಯಕ್ಕೆ ಅದು ಈ ಹಗ್ಗ ಹಾವು ಅಂತ ಹೇಳುವಾಗ ಅದಕ್ಕೆ ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ಬೋದು. ಆದ್ರೆ ಪಾರಮಾರ್ಥಿಕ ಸತ್ಯ ಮಾತ್ರ ಖಂಡಿತ ಅಲ್ವೇ ಇಲ್ಲ. ಅದು ಪಾರಮಾರ್ಥಿಕ ಸತ್ಯ ಬ್ರಹ್ಮಕ್ಕೆ ಮಾತ್ರನೇ. ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ, ಪ್ರಾಣಾಹ ಆಪಾತತಃ ಸತ್ಯಾಹ ಸತ್ಯಂ ಬ್ರಹ್ಮ ಯಾವತ್ತು ವಸ್ತುತಃ. ಈ ಸತ್ಯಂ ಬ್ರಹ್ಮ ಇದೆಯಲ್ಲ ಅದು ವಸ್ತುತಃ ಅಂತ ಹೇಳಿದ್ರೆ ಪಾರಮಾರ್ಥಿಕ ಸತ್ಯವಾಗಿ, ಅದು ಆಪಾತತಃ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಅಂತ, ವ್ಯಾವಹಾರಿಕ ಅಂತ ಹೇಳ್ಬೋದು. ಕರೆಕ್ಟ್, ವ್ಯಾವಹಾರಿಕ ಅಥವಾ ಪ್ರಾತಿಭಾಷಿಕ ಅಂತ ಹೇಳ್ಬೋದು. ಖಂಡಿತ ಸತ್ಯವಲ್ಲ ಅದು. ಅದಕ್ಕೆ ಕಾಂಟ್ರಾಸ್ಟ್ ಮಾಡಿ ನೋಡಿದಾಗ ಇನ್ನೊಂದು ಸತ್ಯ ಇದೆಯಲ್ಲ, ಅದು ಪಾರಮಾರ್ಥಿಕ ಸತ್ಯ ಅಂತ. ಇದು ನಾನು ಹೇಳೋ ಬಗ್ಗೆ ನಮ್ಗೆ ಈ ಸತ್ಯಸ್ಯ ಸತ್ಯಂ ಅನ್ನೋದು ಅಷ್ಟೊಂದು
ಏನ್ ಹೇಳುದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರಲ್ಲ. ಆದ್ರೆ ಈ ತೈತಿರಿಯ ಉಪನಿಷತ್ತು ಸ್ವಲ್ಪ ಅಧ್ಯಯನ ಮಾಡಿ ಕೇಳಿರೋರಿಗೆ ಅಲ್ಲಿ ಒಂದು ವಾಕ್ಯ ಬರುತ್ತೆ. ಅದನ್ನ ಹೇಳಿದ್ರೆ ಅದಕ್ಕೆ ಅದ್ರಲ್ಲಿ ಅಲ್ಲೂ ಇದೇ ವಿಷಯನೇ ಬರುತ್ತೆ. ಅದು ಅಲ್ಲಿ ಸತ್ಯಂಚ ಅನೃತಂಚ ಸತ್ಯಂ ಅಭವತ್ ಅಂತ ಒಂದು ವಾಕ್ಯ ಬರುತ್ತೆ ಅದರಲ್ಲಿ. ಬ್ರಹ್ಮಾನಂದರಲ್ಲಿ ಬರುತ್ತೆ ಅದು. ಈ ಬ್ರಹ್ಮ ನೋಡಿ, ಈ ಬ್ರಹ್ಮ ಈ ಪ್ರಪಂಚವೆಲ್ಲ ಬ್ರಹ್ಮವೇ, ಪ್ರಪಂಚವೆಲ್ಲ ಆಗಿದೆ, ಅದು ಬ್ರಹ್ಮವೇ ಆಗಿದೆ. ಅದು ಆ ಬ್ರಹ್ಮ ಏನೇನಾಗಿದೆ ಪ್ರಪಂಚದಲ್ಲಿ ಅಂತ ಕೇಳಿದಾಗ ಇಡೀ ಪ್ರಪಂಚವನ್ನು ಕೂಡ ಎರಡು ಗುಂಪಾಗಿ ಮಾಡ್ತಾರೆ. ಆ ಉಪನಿಷತ್ ವಾಕ್ಯ ಎರಡು ಗುಂಪಾಗಿ ಮಾಡುತ್ತೆ. ಒಂದು ಗುಂಪು ಏನಂದ್ರೆ ಸತ್ಯ ಅಂತ ಒಂದು ಗುಂಪು, ಇನ್ನೊಂದು ಗುಂಪು ಅನೃತ ಅಂತ. ಈ ಎರಡಕ್ಕೂ ಆಪೋಸಿಟ್ಸ್ ಆಕ್ಚುಲಿ. ಸತ್ಯ ಅಂದ್ರೆ ರಿಯಲ್ ಅಂತ, ಅನೃತ ಅಂದ್ರೆ ಫಾಲ್ಸ್ ಅಂತ. ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಅದೇ ಅಷ್ಟೇ ಇದು. ಸೊ ಹಾಗಾಗಿ ಸತ್ಯವಾಗಿ ಬ್ರಹ್ಮ ರಿಯಲ್ ಅಂಡ್ ಫಾಲ್ಸ್ ಆಗಿದೆ ಅಂತ ಅರ್ಥ. ಇದನ್ನ ಇದು ಎಕ್ಸ್ಪ್ಲೇನ್ ಮಾಡುವಾಗ ಭಗವತ್ಪಾದರು ಹೇಳ್ತಾರೆ ನೋಡಿ, ಅಲ್ಲೂ ಕೂಡ ಎರಡು ಸತ್ಯ ಶಬ್ದ ಇದೆ. ಸತ್ಯಂ ಚ ಅನೃತಂ ಚ ಸತ್ಯಂ ಅಭವತ್ ಅಂತ. ಸತ್ಯವಾಗೂ ಅನೃತವಾಗೂ ಸತ್ಯ ಆಯ್ತು ಅಂತ. ಅವಾಗ ಏನಾಯ್ತು, ಅಲ್ಲೂ ಕೂಡ ಎರಡು ಸತ್ಯ ಬಂತು. ಅವಾಗ ಎರಡು ಸತ್ಯಕ್ಕೆ ಬೇರೆ ಬೇರೆ ಅರ್ಥ ಮಾಡ್ಲೇಬೇಕು. ಅವಾಗ ಅಲ್ಲಿ ಕೂಡ ಶಂಕರಾಚಾರ್ಯ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ಬ್ರಹ್ಮ ಯಾವುದು ಇದೆಲ್ಲ ಆಗಿದೆಯೋ ಅದು ಸತ್ಯ, ಅದೇ ಬ್ರಹ್ಮ. ಆ ಸತ್ಯಕ್ಕೆ ಬ್ರಹ್ಮ ಅಂತ ಹೆಸರು. ಆದ್ರೆ ಏನಾಗಿದೆ ಅಂತ ಒಂದು ಹಾಕಿ ಹೇಳ್ತಾರಲ್ಲ ಸತ್ಯ ಅಂತ, ಅದು ವ್ಯಾವಹಾರಿಕ ಸತ್ಯ ಅಂತ ಹೇಳ್ತಾರೆ. ಅನೃತಂ ಅನ್ನೋದು ಸುಳ್ಳು ಅಂತ. ಈ ಅನೃತಂ ಮತ್ತು ಈ ಸತ್ಯವನ್ನ, ಈ ವ್ಯಾವಹಾರಿಕ ಸತ್ಯವನ್ನು ಡಿಸ್ಟಿಂಗ್ವಿಷ್ ಮಾಡಕ್ಕೆ ಶಂಕರಾಚಾರ್ಯರು ಒಂದು ಉದಾಹರಣೆ ಕೊಡ್ತಾರೆ. ನೋಡು, ನಮ್ಗೆ ಬಾಯಾರಿಕೆ ಆದಾಗ, ನಮ್ಗೆ ನೀರಡಿಕೆ ಆದಾಗ ನಾವು ನೀರು ಕುಡಿತೀವಲ್ಲ, ಆ ನೀರು ಈ ವ್ಯಾವಹಾರಿಕ ಸತ್ಯದಲ್ಲಿ ಸತ್ಯ ಅಂತ ಅನಿಸ್ಕೊಳ್ಳುತ್ತೆ. ಅದೇ ನಾವು ಒಂದು ಮಿರೇಜ್ ವಾಟರ್ ಅಂತ ಹೇಳ್ತೀವಲ್ಲ, ಒಂದು ಬಿಸಿಲು ಕುದುರೆ ಅಂತ ಹೇಳ್ತೀವಲ್ಲ, ಅಲ್ಲಿ ನಮ್ಗೆ ನೋಡ್ತೀವಲ್ಲ ನೀರು, ಅದು ಅನೃತ ಅಂತ ಆಗುತ್ತೆ. ಅವಾಗ ಅದು ಸತ್ಯವಲ್ಲೇ ನೀರದು. ಅದು ನಮ್ಗೆ ನೀರಡಿಕೆ ಆದಾಗ ನಾವು ಕುಡಿಯೋ ನೀರು ಅದು ವ್ಯಾವಹಾರಿಕ ಸತ್ಯವಾದ ನೀರದು. ಹಾಗಾಗಿ ಈ ವ್ಯಾವಹಾರಿಕ ಮತ್ತು ಪ್ರಾತಿಭಾಸಿಕ ಅನ್ನೋದಕ್ಕೆ ಎರಡಕ್ಕೂ ಡಿಸ್ಟಿಂಗ್ವಿಷ್ ಮಾಡಕ್ಕೆ ಶಂಕರಾಚಾರ್ಯರು ಒಂದೇ ಉದಾಹರಣೆ ತಗೊಳ್ತಾರೆ. ಅಂದ್ರೆ ನಾವು ಕುಡಿಯೋ ನೀರು ಮತ್ತು ಒಂದ್ ಕಡೆ ನೀರಿರೋ ತರ ಕಾಣಿಸುತ್ತೆ, ಆದ್ರೆ ನೀರಿಲ್ಲ ಅಲ್ಲಿ. ಹಾಗಾಗಿ ಆ ನೀರು ಅಂತ ಒಂದು ಇಟ್ಕೊಂಡು ಅವರು ಈ ಸತ್ಯ ಅನ್ನೋದಕ್ಕೂ ಅರ್ಥ ಕೊಡ್ತಾರೆ, ವ್ಯಾವಹಾರಿಕ ಸತ್ಯ ಅಂತ. ಪ್ರಾತಿಭಾಸಿಕ ಸತ್ಯ ಅನೃತ ಅಂತ ಹೇಳಿದ್ರಲ್ಲ, ಅದಕ್ಕೂ ಅವರು ಇದನ್ನ ಇಟ್ಕೊಂಡು ಕೊಡ್ತಾರೆ. ಅದೇ ವಿಷಯವನ್ನೇ ಈ ಶ್ರುತಿ ಏನ್ ಮಾಡುತ್ತೆ, ಸತ್ಯಸ್ಯ ಸತ್ಯಂ ಅಂತ ಹೇಳ್ತಿತ್ತು. ಇದು ಸತ್ಯ ಅಂತ ಹೇಳಿದಾಗ ಏನ್ ಮಾಡ್ತು, ಆ ವ್ಯಾವಹಾರಿಕ ಸತ್ಯ ಪ್ರಾತಿಭಾಸಿಕ ಸತ್ಯ ಎರಡನ್ನೂ ಒಂದು ಸತ್ಯ ಶಬ್ದದಿಂದ ಹೇಳ್ತು. ಆಮೇಲೆ ಸತ್ಯಂ ಅಂತ ಶಬ್ದದಿಂದ ಅದು ಬ್ರಹ್ಮವನ್ನ ಹೇಳ್ತಾ ಇದೆ ಅಂತ. ಇದಕ್ಕೆ ಈ ಸ್ವಲ್ಪ ವ್ಯಾಕರಣ ಅಂದ್ರೆ ಸ್ವಲ್ಪ ಗ್ರಾಮರ್ ಪರಿಚಯ ಆಗಿದವ್ರಿಗೆ ಈ ಸತ್ಯಸ್ಯ ಅಂತ ಹೇಳುವಾಗ ಅದು ಷಷ್ಠಿ ವಿಭಕ್ತಿ, ಸತ್ಯಂ ಅಂತ ಹೇಳಿದಾಗ ಅದು ನಪುಂಸಕಲಿಂಗ ಪ್ರಥಮ ವಿಭಕ್ತಿ. ಅದು ಹಾಗಾಗಿ ಆ ನಪುಂಸಕಲಿಂಗ ಪ್ರಥಮ ವಿಭಕ್ತಿಯಲ್ಲಿ ಇರೋ ಸತ್ಯಂ ಅಂತ ಶಬ್ದ ಇದೆಯಲ್ಲ, ಅದು ಪ್ರಾಣವಾಚಕ ಸತ್ಯ ಬ್ರಹ್ಮ. ಅದು ಈ ಸತ್ಯಸ್ಯ ಅಂತ ಹೇಳ್ತಲ್ಲ, ಅದು ಷಷ್ಠಿಲಿ ಇರೋದು, ಅದು ವ್ಯಾವಹಾರಿಕ ಸತ್ಯ ಅಂತ. ಅಂದ್ರೆ ಏನಾಯ್ತು, ಈ ಪ್ರಾಣ ಇತ್ಯಾದಿಗಳೆಲ್ಲ ಇದೆಯಲ್ಲ ಲೋಕದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸತ್ಯ ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ಯಾವ್ದು ಸತ್ಯ, ನಿಜವಾಗ್ಲೂ ಸತ್ಯ ಯಾವ್ದಿದೆಯೋ, ಅಥವಾ ಇದಕ್ಕೆ ಅಡಿಪಾಯವಾಗಿ, ಇದಕ್ಕೆ ಅಧಿಷ್ಠಾನವಾಗಿ ಯಾವ್ದಿದೆಯೋ ಅದು ನಿಜವಾದ ಸತ್ಯ ಬ್ರಹ್ಮವು ಅಂತ ಅದು ಹೇಳ್ತಾ ಇದೆ. ಅದನ್ನೇ ಈ ಶ್ಲೋಕದಲ್ಲಿ ಹೇಳಿದ್ರು. ಸತ್ಯಂ ಬ್ರಹ್ಮ ಏವ ವಸ್ತುತಃ ಅಸತ್ಯೋ ದೇಹ. ನೋಡಿ ಹೇಳ್ತಾ ಇದ್ದಾರೆ, ಅಸತ್ಯೋ ದೇಹ ಉದಿತಃ ಏಕಜನ್ಮನಿ ಉಪಕ್ಷಯಾತ್ ಸತ್ಯಾಹ ಪ್ರಾಣಾಹ ಲಿಂಗರೂಪಾಹ ಆ ಮೋಕ್ಷಂ ಅನಪಕ್ಷಯಾತ್ ಅಂತ. ಇವಾಗ ಈ ಅಸತ್ಯವಾಗಿರೋದು ಯಾವ್ದು ಅಂತ ಹೇಳಿದ್ರೆ, ದೇಹ ಉದಿತಃ ಏಕಜನ್ಮನಿ ಉಪಕ್ಷಯಾತ್. ಇವಾಗ ಶರೀರವನ್ನ ನಾವು ಅಸತ್ಯ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅದು ಒಂದ್ಸತಿ ಉತ್ಪತ್ತಿ ಆದ್ಮೇಲೆ ನಾಶ ಹೋಗುತ್ತೆ, ಅದು ಅದರಿಂದ ಇರೋದಿಲ್ಲ. ಇವಾಗ ನೋಡಿ, ಸತ್ಯ ಅಂತ ಹೇಳೋ ಶಬ್ದದಲ್ಲಿ ಏನಿದೆ ಅಂತ ಹೇಳಿದ್ರೆ, ಯಾವಾಗ್ಲೂ ಇರೋದಿಕ್ಕೆ ಸತ್ಯ ಅಂತ ನಾವು ಹೇಳ್ತೀವಿ. ಇವಾಗ ಸತ್ಯ ಅಂತ ಹೇಳಿದ್ರೆ ಅದೇನೆ. ಅದಕ್ಕೇನು ಶಂಕರಾಚಾರ್ಯರು ಈ ತೈತಿರಿಯ ಉಪನಿಷತ್ತಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳುವಾಗ, ಆ ಸತ್ಯಂ ಅಂತ ಹೇಳುವಾಗ ಯಾವುದು ಇಂಥ ವಸ್ತು ಅಂತ ನಾವು ತೀರ್ಮಾನ ಮಾಡಿದ್ಮೇಲೆ ಅದು ವಿಕಾರ ಆಗದೆ ಅದೇ ತರ ಇರುತ್ತೋ, ಆ ತೀರ್ಮಾನವನ್ನು ಬಿಟ್ಕೊಡದೆ ಇರುತ್ತೋ ಅದಕ್ಕೆ ಸತ್ಯ ಅಂತ ಹೇಳ್ಬೇಕು. ಯಾವ್ದು ವಿಕಾರ ಹೊಂದ್ಬಿಡುತ್ತೋ ಅದಕ್ಕೆ ಸತ್ಯ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದೇ ತರನೇ ಇಲ್ಲೂ ಕೂಡ ಶರೀರ ಅನ್ನೋದನ್ನ ನಾವು ಸತ್ಯ ಅಂತ ಹೇಳಕ್ಕಾಗಲ್ಲ, ಅದು ಒಂದ್ಸತಿ ಇದ್ಬಿಟ್ಟು ಕೊಟ್ಟೋಗುತ್ತೆ ಅದು. ಆದ್ರೆ ಈ ಸೂಕ್ಷ್ಮ ಶರೀರ ಇದೆಯಲ್ಲ, ಅದು ಮೋಕ್ಷದವರೆಗೂ ಇರುತ್ತೆ ಅದು. ಅದರಿಂದ ಈ ಸೂಕ್ಷ್ಮ ಶರೀರದ ಒಂದು ಸ್ಥಾಯಿ ಕಂಪೇರ್ ಮಾಡಿದಾಗ ಈ ಸ್ಥೂಲ ಶರೀರದ ಒಂದು ತುಂಬಾ ಕಡಿಮೆ ಕಾಲ ಇರೋದದು. ಅದರಿಂದ ಏನಾಯ್ತು, ಅದನ್ನ ಅಸತ್ಯ ಅಂತ ಹೇಳಿದ್ರು, ಇದನ್ನ ಒಂದು ಸತ್ಯ ಅಂತ ಕರೆದ್ರು. ಪ್ರಾಣಕ್ಕೆ ಹೇಗ್ ನೀವು ಸತ್ಯ ಅಂತ ಕರಿತೀವಿ ಅಂತ ಹೇಳಿದ್ರೆ, ಅದು ಸ್ವಲ್ಪ ದೀರ್ಘಕಾಲ ಇದೆ. ಆ ಕಾರಣದಿಂದ ಮೋಕ್ಷವರೆಗೂ ಅದು ಸೂಕ್ಷ್ಮ ಶರೀರ ಇರ್ತಾ ಇದೆ. ಅದರಿಂದ ಅದನ್ನ ಆಮೇಲೆ ಅದು ಲಯವಾಗೋಗುತ್ತೆ ಅದು. ಹೌದು, ಗೊತ್ತಿತ್ತು ಕೂಡ ಆಯುಷ್ ಹೌದು, ಅದು ಅವನ್ಗೆ ಇದು ಪಾಪ ಪ್ರಾರಬ್ಧ ಎಲ್ಲ ಹೋಯ್ತು. ಶರೀರ ಆಮೇಲೆ ಅವನ್ ಮತ್ತು ಪಾಪ ಮಾಡ ಅವಾಗ ಅವ್ನು ಅನ್ಕೊಂಡ. ಇಲ್ಲ, ಹೌದು. ಮತ್ತೆ ಪಾಪ ಮಾಡಿದ್ರೆ ಅವ್ನ ಜ್ಞಾನ ಪಡ್ಕೊಂಡ್ಮೇಲೆ ಪಾಪ ಅವ್ನು ಮಾಡಿದ್ರೆ ಕೂಡ ಅವ್ನಿಗೆ ಅಂಟ್ಕೊಳ್ಳಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವ್ನಿಗೆ ನಾನು ಕರ್ತ ಅಂತ ಬುದ್ಧಿನೇ ಇರೋದಿಲ್ಲ ಅವ್ನಿಗೆ. ಹಾಗಾಗಿ ಈ ಪಾಪ ಮಾಡಿದ್ರು ಕೂಡ ಅವ್ನು ಮಾಡ್ತಾನೆ ಅಂತ ಹೇಳಕ್ ಆಗೋದಿಲ್ಲ. ಶರೀರ ಇಂದ್ರಿಯಗಳು ಮಾತ್ರ ಮಾಡುತ್ತೆ ಅಂತ ಅವ್ನಿಗೆ ಗೊತ್ತಿರುತ್ತೆ. ಅದು ಮತ್ತೆ ಪುನರ್ಜನ್ಮ ಇಲ್ಲ, ಬರೋದೇ ಇಲ್ಲ ಅವ್ನಿಗೆ. ಯಾಕಂದ್ರೆ ಇದು
ಮಾಡಿದ್ದೇ ಅಲ್ಲ, ಯಾಕಂದ್ರೆ ಅವ್ನು ನಾನು ಮಾಡಿದ್ದೇ ಅಲ್ವಲ್ಲ. ಹಾಗಾಗಿ ಈ ನಿಧಿಧ್ಯಾಸನ ಇಲ್ಲ, ಹಾ ಜ್ಞಾನ ಇರುತ್ತೆ, ಕರೆಕ್ಟ್, ನಿಧಿಧ್ಯಾಸನ ಇಲ್ಲ. ಇಲ್ಲ ಜ್ಞಾನ ಇದೆ ಅವ್ರಿಗೆ, ಜ್ಞಾನ ಇರೋದ್ರಿಂದನೇ. ಅವನಿಗೆ ಕೇಳಿರ್ತಾನೆ ಅರ್ಥ ಆಗುತ್ತೆ. ಹಾ ಆದ್ರೆ ಇಲ್ಲ ಮತ್ತು ಪಾಪ ಮಾಡಿ ಹಾ ಆತ್ಮಜ್ಞಾನ ಅಪರೋಕ್ಷ ಜ್ಞಾನ ಬರದೇ ಇರೋನಿಗೆ ಪಾಪ ಮಾಡಿದ್ರೆ ಅವ್ನಿಗೆ ಖಂಡಿತ ಅಂಟುತ್ತೆ. ಆದ್ರೆ ಯಾರು ಬಂದಿದೆಯೋ ಹಾ ಯಾರು ಮಾಡಿ ಅಪರೋಕ್ಷ ಜ್ಞಾನ ಬಂದಿರೋನ್ಗೆ ಖಂಡಿತ ಇದು ಬರೋದೇ ಇಲ್ಲ. ಗೀತೆಯಲ್ಲಿ ಬೇಕಾದಷ್ಟು ಹೇಳ್ತಾರೆ, ಇವನ್ನೆಲ್ಲ ಕೊಂದ್ರು ಕೂಡ ಈ ಜ್ಞಾನಿ ಅನ್ನೋನು ಮತ್ತೆ ಹುಟ್ಟೋದಿಲ್ಲ ಅವನು. ತತ್ವಾಪಿ ಸ ಇಮಾ ಲೋಕ. ಹಾ ಬಂದಿದೆ ಅದು. ಎರಡು ಕಡೆ ಹೇಳ್ತಾರೆ, ಎರಡು ಕಡೆ ಬರುತ್ತೆ ಅದು. ಹತ್ವಾಪಿ ಸ ಇಮಾನ್ ಲೋಕ ಅನ್ನಂತ ಒಂದು ಕಡೆ ಬರುತ್ತೆ. ಎಲ್ಲವನ್ನೂ ಕೊಂಡ್ರೆ ಕೂಡ ಅವನಿಗೆ ಏನು ಅಂಟ್ಕೊಳ್ಳೋದೇ ಇಲ್ಲ. ಆಮೇಲೆ ಇನ್ನೊಂದು ಅವ್ನು ಸರ್ವಥಾ ವರ್ತಮಾನೋಪಿ, ಅವ್ನು ಯಾವುದೇ ತರ ಇದ್ರು ಕೂಡ ಅವನಿಗೆ ಮತ್ತೆ ಅವನಿಗೆ ಜನ್ಮ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎರಡು ರೀತಿಯಲ್ಲಿ ಅದನ್ನ ಹೇಳಿ ತೋರಿಸಿದ್ದಾರೆ. ಯಾಕಂದ್ರೆ ಕರ್ತೃತ್ವ ನಾನ್ ಕರ್ತ ಅಲ್ಲ ಅಂತ ಬುದ್ಧಿ ಇರೋದ್ರಿಂದ ಅವನಿಗೆ ಅಂಟೋದಿಲ್ಲ ಅಂತ ಉದ್ದೇಶ. ಇಲ್ಲ ಬರ್ಬೋದು, ಅದೇ ಬರ್ಬೋದು. ಆದ್ರೆ ಇದು ಮಾಡೋದು ನೋಡಿ, ಕೌಶಿಕಿ ಉಪನಿಷತ್ ಅಂತ ಇಲ್ಲ ನಾನು ಹೇಳ್ತೀನಿ, ಕೌಶಿಕಿ ಉಪನಿಷತ್ ಅಂತ ಒಂದಿದೆ. ಆ ಉಪನಿಷತ್ತಲ್ಲಿ ಇಂದ್ರ ಅವನು ಜ್ಞಾನಿಯಾಗಿರ್ತಾನೆ. ಆ ಇಂದ್ರ ತಾನು ಏನೇನ್ ಮಾಡಿದ್ದೀನಿ ಅಂತ ಪ್ರಸರ್ಧನ ಅಂತ ಒಬ್ಬ ಅವನ್ಗೆ ರಾಜ ಇರ್ತಾನೆ, ಅವನ ಹತ್ರ ಇವನು ಉಪದೇಶ ಮಾಡ್ತಾನೆ, ಜ್ಞಾನೋಪದೇಶ ಮಾಡ್ತಾನೆ. ಅವ್ನು ಹೇಳುವಾಗ ಹೇಳ್ತಾನೆ, ನಾನು ಏನೇನ್ ಮಾಡಿದ್ದೀನಿ ಗೊತ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವನೇನ್ ಮಾಡಿರ್ತಾನೆ ಅಂದ್ರೆ, ಸನ್ಯಾಸಿಗಳು ಖಂಡಿತ ಬ್ರಾಹ್ಮಣರು ಅವರಲ್ಲ, ಅವ್ರನ್ನೆಲ್ಲ ಇವನು ಕೊಂದಿರ್ತಾನೆ. ಕೊಂದಿರ್ನು ಏನ್ ಸುಮ್ಮನೆ ಅಲ್ಲ, ಅವ್ರನ್ನ ತುಂಡಾಗಿ ಮಾಡಿ ಅವ್ರನ್ನ ನಾಯಿಗೆ ಅಥವಾ ಇದಕ್ಕೆ ತೋಳಕ್ಕೆಲ್ಲ ಅನ್ನ ಊಟ ಹಾಕಿರ್ತಾನೆ, ಮಾಂಸ ತುಂಡಾಗಿ ಹಾಕಿರ್ತಾನೆ. ಅದು ಈ ತರ ಮಾಡಿದ್ರು ಕೂಡ ನನ್ಗೇನು ಅಂಟ್ಲಿಲ್ಲ ಅಂತ ಅವ್ನು ಹೇಳ್ತಾನೆ. ಯಾತಕ್ಕೆ ಅದನ್ನ ಮಾಡ್ದ ಅನ್ನೋದಕ್ಕೆ ಒಂದು ಕಥೆ ಇದೆ, ಅದಕ್ಕೆ ಮಾಡಿರ್ತಾನೆ. ಅದೇ ತರ ಸಾವಿರಾರು ಯಜ್ಞಗಳು ಮಾಡಿರ್ತಾನೆ, ಅದು ಪುಣ್ಯ ಕೊಡೋದು, ಅದರಿಂದ ಕೂಡ ನನಗೆ ಪುಣ್ಯ ಏನು ಅಂಟೋದಿಲ್ಲ. ಹಾಗಾಗಿ ಜ್ಞಾನಿಯಾಗಿರೋನು ಪುಣ್ಯವಾಗ್ಲಿ ಪಾಪವಾಗ್ಲಿ ಎರಡು ಕೂಡ ಅವನಿಗೆ, ಪುಣ್ಯವ ಪಾಪವು ಎರಡು ಕೂಡ, ಧರ್ಮ ಅಧರ್ಮ ಎರಡು ಕೂಡ ಅವ್ನು ಅನ್ಕೊಳ್ಳೋದಿಲ್ಲ ಅನ್ನೋದನ್ನ ಅವನು ಆತರ ಹೇಳಿ ತೋರಿಸ್ತಾನೆ. ಸೊ ಅದು ಪ್ರಸಂಗವಶಾತ್ ಬಂದಿದ್ದು. ಬಟ್ ಇವರು ಇಲ್ಲಿ ಸತ್ಯಾಹ ಪ್ರಾಣಾಹ ಲಿಂಗರೂಪಾಹ ಆಮೋಕ್ಷಂ ಅನಪಕ್ಷಯ. ಅದರಿಂದ ಯಾತಕ್ಕೆ ಈ ಸೂಕ್ಷ್ಮ ಶರೀರ ಮತ್ತು ಈ ಬಾಕಿ ಕೇಳೋದಕ್ಕೆಲ್ಲ ಯಾತಕ್ಕೆ ನೀವು ಸತ್ಯ ಅಂತ ಕರೀತೀರಿ ಅಂತ ಕೇಳಿದ್ರೆ, ಅದು ಸ್ವಲ್ಪ ದೀರ್ಘಕಾಲ ಇರುತ್ತೆ ಅನ್ನೋ ಕಾರಣದಿಂದ ಅದಕ್ಕೆ ಸತ್ಯ ಅಂತ ಹೇಳಿದ್ದು ಅಷ್ಟೇ ಇತ್ತು. ಅದಕ್ಕೆ ಮುಖ್ಯವಾದ ಸತ್ಯತ್ವ ಇಲ್ಲ. ಅದಕ್ಕೆ ಮುಖ್ಯವಾದ ಸತ್ಯತ್ವ ಸತ್ಯ ಬ್ರಹ್ಮಕ್ಕೆ ಮಾತ್ರ ಅದು. ಯಾಕಂದ್ರೆ ಪ್ರಾಣವೈ ಸತ್ಯಂ ತೇಷಾಮೇಷ ಸತ್ಯಂ ಅಂತ ಆಗ ಬರ್ತದೆ. ಹಾಗಾಗಿ ಪ್ರಾಣಗಳೇ ಸತ್ಯ ಅಂತ ಹೇಳುವಾಗ ಆ ಪ್ರಾಣಕ್ಕೆ ಸತ್ಯತ್ವ ಹೇಗಿತ್ತು ಯಾಕೆಂದ್ರೆ ಅದು ಸ್ವಲ್ಪ ದೀರ್ಘಕಾಲ ಇರುತ್ತೆ ಎಂದು, ಅಷ್ಟು ಅದಕ್ಕೆ ಮಾತ್ರ ಅದಕ್ಕೆ ಸತ್ಯ ಅಂತ ನಾವು ಹೇಳೋದು. ಆಮೇಲೆ ಮೋಕ್ಷೇಪಿ ಅಕ್ಷೀಣಃ ಆತ್ಮ ತು ಸತ್ಯ ಉದಾಹೃತಃ ಸತ್ಯಸ್ಯ ಸತ್ಯಂ ಪ್ರೋವಾಚ ಬ್ರಹ್ಮ ಬಾಲಾಕಯೇ ನೃಪಃ. ಇವಾಗ ಮೋಕ್ಷೇಪಿ ಅಕ್ಷೀಣಃ ಆತ್ಮ, ಮೋಕ್ಷದಲ್ಲಿ ಕೂಡ ಈ ಆತ್ಮ ಅನ್ನೋದು ನಾಶ ಆಗೋದೇ ಇಲ್ಲ. ಯಾಕಂದ್ರೆ ಲಿಂಗ ಶರೀರ ಅನ್ನೋದು ಸೂಕ್ಷ್ಮ ಶರೀರ, ಅದು ಮೋಕ್ಷ ಇವನಿಗೆ ಈ ವಿದೇಹ ಮುಕ್ತಿ ಒಂದಕ್ಕೆ ಮುಂಚೆ ಈ ಸೂಕ್ಷ್ಮ ಶರೀರ ಅದು ಕೂಡ ಲೈವ್ ಆಗೋಗುತ್ತೆ, ಸ್ಥೂಲ ಶರೀರ ಸತ್ಯ ಹೋಗ್ಬಿಡುತ್ತೆ ಅದು. ಹಾಗಾಗಿ ಎರಡು ಕೂಡ ಇರೋದಿಲ್ಲ ಅವನಿಗೆ. ಆದ್ರೆ ಆತ್ಮ ಮಾತ್ರ ಯಾವತ್ತೂ ಕೂಡ ಅದು ಅಳಿದೇ ಇರೋದ್ರಿಂದ ಅದಕ್ಕೆ ಸತ್ಯಸ ಸತ್ಯಂ ಅಂತ ಹೇಳಿದ್ರು. ಇವಾಗ ಯಾಕಂದ್ರೆ ಇವರು 3 ಲೆವೆಲ್ಸ್ ತಗೊಂಡ್ರು. ಒಂದು ದೇಹ ಅನ್ನೋದಕ್ಕೆ ಅಸತ್ಯ ಅಂತ ಹೇಳಿದ್ರು, ಅದು ತುಂಬಾ ಕಡಿಮೆ ಕಾಲ ಇರೋದು ಅಂತ, ಕಂಪೇರಿಟಿವ್ಲಿ ತುಂಬಾ ಕಡಿಮೆ ಕಾಲ ಇರೋದು ಅಂತ ದೇಹವನ್ನ ಅಸತ್ಯ ಅಂತ ಹೇಳಿದ್ರು. ಈ ಸೂಕ್ಷ್ಮ ಶರೀರವನ್ನ ಅವರು ಸತ್ಯ ಅಂತ ಹೇಳಿದ್ರು, ಯಾಕಂದ್ರೆ ಸ್ವಲ್ಪ ದೀರ್ಘಕಾಲ ಇರುತ್ತೆ ಅಂತ. ಆ ಸತ್ಯಕ್ಕೆ ಸೂಕ್ಷ್ಮ ಶರೀರಕ್ಕೆ ಯಾವ್ದು ಸತ್ಯ ಅಂತ ಕೇಳಿದ್ರೆ ಈ ಶುದ್ಧ ಆತ್ಮ, ಅದು ಯಾವತ್ತೂ ಇರೋದು, ಅದಕ್ಕೆ ಯಾವತ್ತೂ ಕೂಡ ನಾಶ ಇಲ್ವೇ ಇಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಅದು ನಿತ್ಯ ಸತ್ಯ ಅಂತ. ಇದು ಸ್ವಲ್ಪ ತಾತ್ಕಾಲಿಕ ಸತ್ಯ ಇದು ಅಷ್ಟೇನೆ ಅಂತ. ಹಾಗಾಗಿ ನಿತ್ಯ ಸತ್ಯ ಅಂತ. ಅದಕ್ಕೆ ಸತ್ಯಸ್ಯ ಸತ್ಯಂ ಪ್ರೋವಾಚ ಬ್ರಹ್ಮ ಬಾಲಾಕಯೇ ನೃಪಃ. ಬಾಲಾಕಿಗೆ ಈ ರಾಜ, ಕಾಶಿ ರಾಜ, ಈ ಸತ್ಯಸ್ಯ ಸತ್ಯಂ ಅಂತ ಹೇಳ್ಬಿಟ್ಟು ಯಾವ್ದು ಸತ್ಯ ನಿಜವಾಗ್ಲೂ ಯಾವ್ದು ಸತ್ಯ ಅಲ್ಲ ಅನ್ನೋದನ್ನ ಕೊಟ್ಟಿದ್ದಾನೆ ಅಂತ. ಅಂದ್ರೆ ಖಂಡಿತ ಇದು ಆತ್ಮಜ್ಞಾನದ ಉಪದೇಶನೇ ಇದು ಖಂಡಿತ. ಇವಾಗ 13ನೇ ಅಧ್ಯಾಯದಲ್ಲಿ ಏನ್ ಮಾಡಿದ್ರು ನೋಡಿ, 13ನೇ ಅಧ್ಯಾಯ ಗೀತೆಯಲ್ಲಿ ಬಂದಿರೋದು ಇದೆಲ್ಲವೂ ಸೇರ್ಕೊಂಡ್ ಬಂದ್ಬಿಟ್ಟಿದೆ. ಯಾವ್ದು ಕೂಡ ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ಅದರಲ್ಲಿ ಸೂಕ್ಷ್ಮ ಶರೀರ ಯಾವ್ದು, ಸ್ಥೂಲ ಶರೀರ ಯಾವ್ದು, ಅಷ್ಟು ಮಾತ್ರ ಅಲ್ಲ, ಇಚ್ಛಾ ದ್ವೇಷ ಸುಖ ದುಃಖ ಅಂತ ನಮ್ಗೆ ಬರ್ತಲ್ಲ, ಅಂತಃಕರಣದಲ್ಲಿ ಭಾವನೆಗಳು ಬರ್ತಲ್ಲ, ಅದೆಲ್ಲ ಕೂಡ ಈ ಪ್ರಕೃತಿಗೆ ಸೇರಿದೆ ಕ್ಷೇತ್ರ ಅಂತ ಹೇಳಿದ್ರು. ಇದೆಲ್ಲವನ್ನು ಬೆಳಗ್ತಾ ಇರೋ ಸ್ವರೂಪ ಮಾತ್ರ ಕ್ಷೇತ್ರಜ್ಞ ಅಂತ ಹೇಳ್ಬಿಟ್ಟು ಅದ್ ಮಾತ್ರ ನಿತ್ಯ ಸತ್ಯ ಅಂತ ಹೇಳಿದ್ರು. ಬಾಕಿದೆಲ್ಲ ಪ್ರಕೃತಿಯಿಂದಾಗಿರೋದು ಸತ್ಯ ಅಲ್ಲ ಅಂತ ಅಲ್ಲೇ ಕೊನೆಯ ಶ್ಲೋಕದಲ್ಲಿ ಬಂದ್ಬಿಡ್ತೆ. ಭೂತ ಪ್ರಕೃತಿ ಮೋಕ್ಷಂಚ ಅಂತ ಬರ್ತಲ್ಲ, ಅದು ಈ ಪ್ರಕೃತಿ ಅನ್ನೋದು ಸತ್ಯ ಅಲ್ಲ ಅಂತ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಗೀತೆಯಲ್ಲಿ 13ನೇ ಅಂತ ಬಂದಿದೆ ಅದು. ಸೊ ಆಮೇಲೆ ಪ್ರಾಣ ಉಪಾಸನೆ ಅನ್ನೋದನ್ನ ಹೇಗೆ ಅನ್ನೋದನ್ನ ಮುಂದಿನ ಒಂದು ಚಾಪ್ಟರ್ ಇದೆ, ಇಲ್ಲಿಗೆ ನಾವು ನಿಲ್ಲಿಸ್ಬಿಟ್ಟು ಮುಂದಿನ ಚಾಪ್ಟರ್ ಹೊಸ ಟಾಪಿಕ್ ಅದು, ಅದರಿಂದ ನೆಕ್ಸ್ಟ್ ಹೇಳೋದು. ಪ್ರಾಣವೈ ಸತ್ಯಂ ಇತಿ ಉಕ್ತಂ ಯತ್ ಸತ್ಯಂ ವ್ಯಾವಹಾರಿಕಂ ಬಾಲಾಕ್ಯ ಅಭಿಮತಂ ಸತ್ ತು ದ್ವಿತೀಯ ಬ್ರಾಹ್ಮಣೆ ಸ್ಫುಟಂ ಅಂತ. ಇನ್ನೊಂದು ಬ್ರಾಹ್ಮಣ ಅಂದ್ರೆ ಈ ಉಪನಿಷತ್ತಲ್ಲಿ ಒಂದೊಂದು ಸೆಕ್ಷನ್ ಬ್ರಾಹ್ಮಣ ಅಂತ ಹೇಳ್ತಾರೆ. ಆ ಇನ್ನೊಂದು ಬ್ರಾಹ್ಮಣದಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ.
ಅದನ್ನ ನಾವು ಮುಂದಕ್ಕೆ ಹೇಳ್ತಿದ್ದ ಇನ್ನು ಚಾಪ್ಟರ್ ಶುರು ಮಾಡಿದ್ದಾರೆ. ಇದನ್ನು ನಾವು ಇಲ್ಲಿ ನಿಲ್ಲಿಸ್ಬಿಟ್ಟು ಮುಂದಿನ ಇದರಲ್ಲಿ ಆ ಹೊಸ ಇದು ಟಾಪಿಕ್ ಶುರು ಮಾಡೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.